ಸಿದ್ಧಾರೂಢರ ಪಾವನ ಪಾದಾರವಿಂದಗಳಲ್ಲಿಯೂ ತತ್ಸ್ವರೂಪರು ಮೌನ ಮಹಾಯೋಗಿ ಸ್ಥಿತಪ್ರಜ್ಞೆ ಜಗದ್ಗುರು ಗುರುನಾಥಾರೂಢರ ಚರಣಾರವಿಂದಗಳಲ್ಲಿಯೂ ಅನಂತ ಪ್ರಣಾಮಗಳನ್ನು ಸಮರ್ಪಿಸಿ ಶ್ರೀಮನ್ ನಿಜಗುಣರ ಸಾಹಿತ್ಯಕ್ಕೆ ಟೀಕಾ ತಾತ್ಪರ್ಯಗಳನ್ನು ರಚಿಸಿ ಮುಮುಕ್ಷುಗಳಿಗೆ ಮಹದುಪಕಾರ ಮಾಡಿದ ಬ್ರಹ್ಮಲೀನ ಆರೂಢ ಜ್ಯೋತಿ ಸದ್ಗುರು ಶಿವಪುತ್ರ ಮಹಾಸ್ವಾಮೀಜಿಯವರ ಪವಿತ್ರ ಪಾದಾರವಿಂದಗಳಲ್ಲಿ ಅನಂತ ಪ್ರಣಾಮಗಳನ್ನು ಸಮರ್ಪಿಸಿ ಉಪಸ್ಥಿತ ಪೂಜ್ಯರಿಗೂ ತಮ್ಮೆಲ್ಲರಿಗೂ ಅನಂತ ಶರಣಾರ್ಥಿಗಳು. ಆತ್ಮೀಯರೇ, ಜಗದ್ಗುರು ಸಿದ್ಧಾರೂಢರ ಕೃಪಾಛತ್ರದಲ್ಲಿ ನಡೆದುಕೊಂಡು ಬಂದಿರುವಂತಹ 17ನೇ ವರ್ಷದ ಭಗವತ್ ಚಿಂತನ ಸಾಧನ ಶಿಬಿರದ ಪ್ರಸ್ತುತ ಚಿಂತನದ ವಿಷಯ ಆರೂಢ ಜ್ಯೋತಿ ಸದ್ಗುರು ಶಿವಪುತ್ರೇಶ ವಿಜಯ. ಶಿವಪುತ್ರ ಮಹಾಸ್ವಾಮೀಜಿ ಅವರ ಈ ಚರಿತ್ರೆಯಲ್ಲಿ 30 ಅಧ್ಯಾಯಗಳಿಂದ ಕೂಡಿಕೊಂಡಿರುವಂಥ ಚರಿತ್ರೆ. 1400 ಚಿಲ್ಲರು ಷಟ್ಪದಿಗಳಿಂದ ಯುಕ್ತವಾಗಿರ್ತಕ್ಕಂಥ ಈ ಚರಿತ್ರೆಯನ್ನು ಈ ಹೊತ್ತು 3ನೇ ಅಧ್ಯಾಯವನ್ನು ಪ್ರಾರಂಭ ಮಾಡಬೇಕಾಗಿದೆ. 3ನೇ ಅಧ್ಯಾಯದಲ್ಲಿ ಆರಂಭದಲ್ಲಿ ಪ್ರತಿಜ್ಞೆ ಅಂತ ಮಾಡ್ತಾರೆ. ಈ ಅಧ್ಯಾಯದಲ್ಲಿ ಹೇಳಬೇಕಾಗಿರುವಂಥ ವಿಚಾರವನ್ನು ಪ್ರತಿಜ್ಞೆ ಮಾಡಿ ಹೇಳ್ತಾ ಇದ್ದಾರೆ. ತನ್ನ ಗುರು ಸಾಧನೆಗೆ ತಾನೇ ಮುನ್ನ ಗುರು ಶೋಧನೆಯ ಗೈಯುತ ತನ್ನ ನರ್ಪಿಸಿಕೊಂಡ ನಾರೂಢನಿಗೆ ಶಿವಪುತ್ರ. ತನ್ನ ಗುರಿ ಸಾಧನೆಗೆ ತಾನೇ. ಮನುಷ್ಯ ಜನ್ಮದ ಗುರಿ ಏನು? ಮನುಷ್ಯ ಜನ್ಮ ಶ್ರೇಷ್ಠದ ಅಂತ ಕೆಲವು ಮಂದಿ ತಿಳ್ಕೊಂಡಾರ, ಕೆಲವು ಮಂದಿ ಅದ್ರ ಬಗ್ಗೆ ವಿಚಾರ ಮಾಡೋಕ್ಕೆ ತಯಾರಿಲ್ಲ. ಟೈಮ್ ಇಲ್ಲ ಅವ್ರಿಗೆ ಪಾಪ ವಿಚಾರ ಮಾಡೋಕ್ಕೆ. ಯಾಕೆ ನಾವು ಇಲ್ಲಿ ಈ ಭೂಮಿಗೆ ಬಂದೀವಿ, ಇನ್ನು ಮುಂದೆ ಹೋಗೋದು ಎಲ್ಲಿಗೆ? 84 ಲಕ್ಷ ಯೋನಿಗಳಲ್ಲಿ ತಿರುಗಿ ಇಲ್ಲಿ ಮನುಷ್ಯ ಜನ್ಮಕ್ಕೆ ಬಂದಾನಲ್ಲ. ಇನ್ನಾದರೂ ಈ ಭವಕ್ಕೆ ಹೇಸಬಾರದೆ ಮನುಜ, ನಿನ್ನ ಮನುಷ್ಯನ ಬಲುಹ ಏನೆಂಬೆನಹ. ಮಹಾತ್ಮರು ಇನ್ನಾದರೂ ಈ ಭವಕ್ಕೆ ಹೇಸಿಗೆ ಬರವಲ್ದೇನೋ ನಿನಗೆ? ಎಷ್ಟು ಹುಟ್ತಿ ಎಷ್ಟು ಸಾಯ್ತಿ, ನಾಚಿಕೆ ಹೇಸಿಗೆ ಇಲ್ಲ ಈ ಜೀವನಿಗೆ. ಮಹಾತ್ಮರು ಹೇಳ್ತಾ ಇದ್ದಾರೆ, ಇನ್ನು ಸಾಕು ಮಾಡು. ನಿನ್ನ ಬದುಕಿನ ಗುರಿ ಏನು? ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ನರನು ನಾರಾಯಣನಾಗಲಿಕ್ಕೆ ಯೋಗ್ಯವಾಗಿರ್ತಕ್ಕಂಥ ಈ ಜನ್ಮ ಕಳೆದು ಹೋತು ಅಂತಂದ್ರೆ ದೊಡ್ಡ ಹಾನಿ ಅದು. ಗೊತ್ತಿಲ್ಲ ಭಾಳ ಮಂದಿಗೆ. ಯಾನೋ ಒಬ್ಬಗ ಅಗಸ ದಿನಾಲು ಕತ್ತಿ ಮೇಲೆ ಬಟ್ಟೆ ಹೇರ್ಕೊಂಡು ಹಾಳ್ಲಿಕ್ಕೆ ಹೋಗಿ ತೊಳ್ಕೊಂಡು ಬರ್ತಿದ್ದಂತ. ಆ ಅಗಸಿಗೊಂದು ರತ್ನದ ಹಾರ ಸಿಕ್ತು. ಅವನಿಗೆ ಇದು ರತ್ನ, ಇದು ಕಿಮ್ಮತ್ತಿಂದು ಗೊತ್ತಿಲ್ಲ. ಅವ ಏನು ಮಾಡ್ದ, ಭಾಳ ಚಂದಿತ್ತು, ಕತ್ತಿ ಕೊಳ್ಳಾಗ ಕಟ್ಟಿದ ಅದನ್ನು.
ಕತ್ತಿ ಮೇಲೆ ಭಾಳ ಪ್ರೀತಿ ಅವ. ಕತ್ತಿ ಕೊಳ್ಳಕ್ಕೆ ಕಟ್ಟಿದ. ಕಟ್ಟಿ ದಿವಸ ಹಾಳಕ್ಕೆ ಹೋಗೋದು ಬರೋದು, ಹಾಳಕ್ಕೆ ಹೋಗೋದು ಬರೋದು. ದಾರ್ಯಾಗ ರತ್ನದ ವ್ಯಾಪಾರಿ ಇದ್ದ. ಹಬ್ಬ ಅಂದವ, ಏನು ಹುಚ್ಚದಾನಿವ, ಕಿಮ್ಮತ್ತು ಕೋಟಿ ಕೋಟಿ ಬೆಲೆ ಬಾಳ್ತಕ್ಕಂಥ ರತ್ನದ ಹಾರ ಕತ್ತಿ ಕೊಳ್ಳಕ್ಕೆ ಇಟ್ಟಾನಲ್ಲ. ಒಂದು ದಿವಸ, ಏನೋ ತಮ್ಮ ಕತ್ತಿ ಕೊಳ್ಳಾಗ ಏನೋ ಕಟ್ಟಿದಿಲ್ಲ, ಕೊಡ್ತೇನೆ ಅದನ್ನು, ಎಷ್ಟು ಕೊಡ್ತಿ? ಅದು ಸಂದ ನೀಮ ಕೇಳ್ರಿ, ಎಷ್ಟು ಕೇಳ್ತೀರ? ಅವು 10,000 ರೂಪಾಯಿ ಕೊಡ್ತೀಯಾ? ಆಗೋದಿಲ್ಲ ಬಿಡ್ರಿ ನಾವು ಏಕದಮ್ 10 ಅಂದಾನ ಅಂದ ಬಳಿಕ ಬಹುತೇಕ ಇದು ಭಾಳ ಕೆಮ್ಮತ್ತಿಂದ ಇರ್ಬೇಕಂತೇಳಿ ಆಗೋದಿಲ್ಲ ಬಿಡ್ರಿ ನಾವು. ಮತ್ತೊಂದು 4 ದಿವ್ಸ ಬಿಟ್ಟು ಎಲ್ಲಿ ಹೊಕ್ಕ ನೀವು ಮಗ ನೋಡಪ್ಪ, ಮತ್ತು 10 ಕಾಲ ಅಂದ್ರೆ 15 ಕೊಡ್ತೀಯಾ ಅಂದ. ಅವಲ್ಲ 2 ದಿವಸ 5,000 ಹೆಚ್ಚು ಮಾಡ್ಯಾನ. ಆಗೋದಿಲ್ಲ ಬಿಡ್ರಿ ನಾವು ಅಲ್ಲಿ. ಮತ್ತು 4 ದಿವ್ಸ ಬಿಟ್ಟು 30 ಕರೆ ಕೊಡು. 20 30ಕ್ಕೆ ಏಕ್ದಮ್ ಜಿಗದ. ಅವನ ಇದು ಭಾಳ ತುಟ್ಟಿ ಕಾಣಿಸ್ತೈತಿ ಅನ್ನವನ. ಆಗೋದಿಲ್ರಿ ಅಂದವ. 2 ದಿವ್ಸ ಬಿಟ್ಟು 40 ಕೊಡ್ತೀಯಾ ಅಂದವ. ಆಗೋದಿಲ್ಲ ಬಿಡ್ರಿ ನಾವು. ಅವಾಗ ಅವನು ವಿಚಾರ ಮಾಡಿದ, ಈ ಹುಡುಗಿ ಎಷ್ಟು ಹುಚ್ಚದಾನ, 30 ಕೊಡುವಲ್ಲ, 40ಕ್ಕೆ ಹೇಳ ಅದಕ್ಕೂ ಕೊಡುವಲ್ಲ. ನೋಡಿ ಕಡೆಗೆ ಹೇಳ್ತು 45. ಆಗೋದಿಲ್ಲ ಬಿಡ್ರಿ, 50 ಕೊಟ್ರೆ ಕೊಡ್ತೀನಿ ನೋಡ್ರಿ ಅಂದವ. ಅವಂದ 50 ಕೊಟ್ಟು ಈ ಊರಾಗ ಯಾವ ತೊಗೊಳೋದಾನ, 45 ಕೊಡ್ತೀನಿ ನೋಡಪ್ಪ ಅಂದವ. 2 ದಿವ್ಸ ಬಿಟ್ಟಾರ. ಒಂದು ದಿವಸ ಹಾದಿ ಹುಡುಗ ಕೂತಿದ್ದ, ಕತ್ತಿ ಕೊಳ್ಳಾಗ ಇದ್ದಿದ್ದಿಲ್ಲ. ಯಾಕೋ ಮಾರಿದೇನ? ಮಾರಿನಲ್ರಿ ಅಂದ. ಎಷ್ಟಕ್ಕೆ ಮಾರಿದೆ? 50,000 ಹೋತಲ್ರಿ. ಏನು ಹುಚ್ಚದಿಯೋ, ಏನು ಮೂರ್ಖದಿಯೋ ಅಂದವ. ಯಾಕ್ರಿ ಅಂದವ. ಅದು ಕೋಟಿ ಕೋಟಿ ಬೆಲೆ ಬಾಳೋದು, ಕೋಟಿ ಬೆಲೆ ಬಾಳೋದು. 50 ಕೊಟ್ಟಿಲ್ಲ. ನಾವು ಮೂರ್ಖಲ್ರಿ, ನೀ ಮೂರ್ಖದಿ ಅಂದವ. ನನಗದ್ರ ಕಿಮ್ಮತ್ತ ಗೊತ್ತಿಲ್ಲ ಅಲ್ರಿ, ನನಗೆ ಕಿಮ್ಮತ್ತು ಗೊತ್ತಿಲ್ಲ. ನನಗೆ ನೀ ಕೋಟಿ ಬೆಲೆ ಬಾಳ್ ಗೊತ್ತಿದ್ದರೂ ಕೂಡ 45ಕ್ಕೆ ನಿಂತು ಬಿಟ್ಟು ಇನ್ನೊಂದು 5 ಮಾಡಲಿಲ್ಲಲ್ಲ, ನೀ ಮೂರ್ಖದಿ ಅಂದವ. ಅಭಿಪ್ರಾಯ ಏನು? ಭಾಳ ಮಂದಿಗೆ ಕಿಮ್ಮತ್ತು ಗೊತ್ತಿಲ್ಲ ಅದರದು ಮನುಷ್ಯ ಜನ್ಮದ್ದು ಅಲ್ರಿ. ಕಿಮ್ಮತ್ತು ಗೊತ್ತಿಲ್ಲ. ಇದು ಸಂಸಾರನ್ನು ಕತ್ತಿ ಕೊಳ್ಳಾಗ ಕಟ್ಟಿಬಿಟ್ಟ. ಏನ ಮನುಷ್ಯ ದೇಹವನ್ನು. ಕೆಲವು ಮಂದಿ ಗೊತ್ತದ, ಭಾಳ ಶ್ರೇಷ್ಠ ಅದ ರೀ ಮನುಷ್ಯನ, ಗೊತ್ತದ, ಪ್ರವೃತ್ತಿ ಇಲ್ಲ. ಮಜಾ ಆಗ್ತೈತೆ. ಗೊತ್ತಿದ್ದ ಅದ ಇಲ್ರಿ, ಬಿಟ್ಟು 1 ತಿಂಗಳು ಬರೋಕ್ಕೆ ಏನು ದಾಡಿಗೈತಿ ಒಮ್ಮಗೆ ಅಲ್ಲ. ಗೊತ್ತಿದ್ರೆ ಪ್ರವೃತ್ತಿ ಇಲ್ಲ. ಗೊತ್ತಿಲ್ಲದವರು ಶಾನ್ಯಾರು, ಗೊತ್ತಿದ್ದು ಪ್ರವೃತ್ತಿ ಆಗದವರು ಮೂರ್ಖರ. ನೀವು ಅನ್ರಿ, ಮತ್ತು ನಾನು ನಿಮ್ಗೆ ಸಿಟ್ಟು ಬರ್ತೈತಿ ಮತ್ತು ಮಾರಾಯ. ಯಾಕಂದ್ರೆ ಗೊತ್ತಿದ್ದು ಕೂಡ ಪ್ರವೃತ್ತಿ ಆಗೋಲ್ದು ನೋಡು, ಟೈಮ್ ಇಲ್ಲ. ಇನ್ನೇನ್ರಿ ಮಗಳು ಅಕ್ಕಿ ಕಾಳು ಬಿದ್ದರೆ ಮುಗೀತು ಅಂತ ಮುಗಿಯಂಗಿಲ್ಲ. ಚಾಲು ಆತು, ಡಿಲಿವರಿಗೆ ಬರ್ತಾಳಕ್ಕೆ ಮತ್ತೆ ಮೊಮ್ಮಕ್ಕಳು ಶುರು ಆಕತಿ. ಇದು ಮುಗಿಲಾರ್ದ ಕಥೆ ಅದ ಗೊತ್ತಾ. ಅದಕ್ಕೋಸ್ಕರವಾಗಿ ಮನುಷ್ಯನ ಜನ್ಮದ ಗುರಿ ಏನು? ಈ ಮನುಷ್ಯ ಕುಲದ ಜನನದ ಲಾಭ ಗೊತ್ತೈತಿ, ಖರೆ ಏನು ಮಾಡೋದು? ಓದ್ತೀವಿ, ಮಂದಿಗೆ ಹೇಳ್ತೀವಿ, ಸಾಧನೆ ಮಾಡೋಕ್ಕೆ ತಯಾರಿಲ್ಲ, ಶ್ರವಣ ಮಾಡಿ ಮನನ ಮಾಡೋಕ್ಕೆ ತಯಾರಿಲ್ಲ. ಮತ್ತು ಏನಂತೀರಿ ಇವರಿಗೆ? ಗೊತ್ತದ.
ಮನುಷ್ಯಾಗ ಗುರಿ ಇರಬೇಕು, ಏನಾರ ಒಂದು ಗುರಿ ಇರಬೇಕಲ್ಲ ಅಲ್ಲ. ಆ ಗುರಿಯ ಸಾಧನೆಗೆ ಅದಾವ, ಗುರಿಗೆ ಸಾಧನೆಗಳದಾವ. ಆ ತನ್ನ ಗುರಿಯನ್ನು ಸೇರಬೇಕು ಅಂತ ತಾನೇ ಮುನ್ನ ಗುರು ಶೋಧನೆಗೆ ತೊಡಗಿದನು ಶಿವಪುತ್ರೀಶ. ಈ ಪವಿತ್ರವಾದ ದೇಹವನ್ನು ಸಾರ್ಥಕ ಮಾಡಿಸಿಕೊಳ್ಳಬೇಕು ಅನ್ನುವಂಥ ಜ್ಞಾನದ ಹಸಿವೆ ಬರೋದು ಭಾಳ ಕಷ್ಟದ. ಬಂದಂಗೆ ಆಕತಿ. ಈ ಮಂದಿ ಕೆಲವು ಮಂದಿ ಮುಗಿದು ಅಂತ ವಿಚಾರ ಮಾಡಾಕತ್ಯಾರ, ಕೈಯಾಗ ಚೀಲ ಹಿಡ್ಕೊಂಡು ಬಸ್ ಓಡಾಡೋದಾರ ಅಲ್ಲ. ನನ್ನ ಪುರಾಣ ಎಂದು ಮುಗಿತೈತ್ರಿ ಒಬ್ಬ ಕೇಳ್ದ, ನಿಮ್ಮ ಸಂಸಾರ ಮುಗಿದು ಮರುದಿವ್ಸ ನಮ್ಮ ಪುರಾಣ ಮುಗಿತೈತೆ ನಾನು. ಸಂಸಾರ ಮುಗಿಯಂಗಿಲ್ಲ, ಪುರಾಣ ಮುಗಿಯಂಗಿಲ್ಲ ಅಲ್ರಿ. ಇಂಥ ರೀತಿಯೊಳಗೆ ಶ್ರೇಷ್ಠವಾದ ಮನುಷ್ಯ ಜನ್ಮ ಸಿಕ್ಕದ. ಭೋಗಾಯ ಪಾಮರಾಣಾಂ ಯೋಗಾಯ ವಿವೇಕಿನಾಂ ಶರೀರಮಿದಂ. ಭೋಗಾಯ ಪಾಮರಾಣಾಂ, ಭೋಗಕ್ಕಾಗಿ ಪಾಮರ ಮನುಷ್ಯ ಈ ಶರೀರವನ್ನು ಕೇವಲ ಭೋಗಕ್ಕಾಗಿ ಉಪಯೋಗ ಮಾಡ್ಕೊತಾನೆ. ಯೋಗಾಯ ವಿವೇಕಿನಾಂ, ವಿವೇಕಿ ಪುರುಷ ಯೋಗಕ್ಕಾಗಿ ಉಪಯೋಗ ಮಾಡ್ತಾನೆ. ಈ ಮನುಷ್ಯ ಜನ್ಮ ಯೋಗಕ್ಕೂ ಬರ್ತೈತಿ, ಹೌದಲ್ಲ, ಭೋಗಕ್ಕೂ ಬರ್ತೈತಿ. ಭೋಗ ಮುಗಿದು ಹೋಗ್ಯಾವ ಎಲ್ಲ ಜನ್ಮದಾಗ ಆಗ್ಯಾವಿಲ್ರಿ. ಗುಬ್ಬಿ ನೋಡ್ರಿ ಜೋಡಿ ಜೋಡಿ ಇರ್ತಾವೆ, ಕಾಗಿ ನೋಡ್ರಿ ಜೋಡಿ ಜೋಡಿ ಇರ್ತಾವೆ, ಪಾರ್ವ ಜೋಡಿ ಜೋಡಿನ ಇರ್ತಾವೆ, ಗಿಳಿ ಜೋಡಿ ಜೋಡಿನ ಇರ್ತಾವೆ ಅಲ್ರಿ. ಅರಣ್ಯದಾಗಿರುವ ಹುಲಿ ಅವು ಜೋಡಿ ಜೋಡಿನ ಇರ್ತಾವೆ. ಅಂದ್ರೆ ಭೋಗದೊಳಗೆ 83,99,999 ಜನ್ಮಗಳು ಒಂದನ್ನು ಬಿಟ್ಟು, ಹೌದಲ್ಲ, 84ರಾಗ ಒಂದನ್ನು ಬಿಟ್ಟರೆ ಉದೆಲ್ಲ ಭೋಗದಾಗ ಕಳ್ದಾನ, ಮತ್ತೇನು ಮಾಡ್ಯಾನ ನೀವು ಅಲ್ಲ. ಆದ್ದರಿಂದ ಹುಟ್ಟಿದರೆ ಸಾವಿಲ್ಲದಿಹ ಬಲು ಬಟ್ಟೆಯನ್ನು ಸಾಧಿಸಲು ಬೇಕದು. ನೆಟ್ಟ ನಳಬಿಡದಿರ್ದೊಡೀತನು ಬಿದ್ದ ಬಳಿಕಿನಲ್ಲಿ. ಹುಟ್ಟದಿಹ ವಿದ್ಯೆಯನ್ನು ಕಲಿಯುವುದು ಸೃಷ್ಟಿಯೊಳಗೆ ಉತ್ತಮ. ಹೊಟ್ಟೆಗೆ ಕಷ್ಟಪಡು ವಿದ್ಯೆಗಳು ಕಲಿತೇನು ಫಲವೆಂದ ಅನುಭವ ಅಮೃತ. ಓದಬೇಕು, ಅವೆಲ್ಲ ಓದಬೇಕು. ವ್ಯಾಸ ಭಗವಾನರು ಸಾಕ್ಷಾತ್ ಶುಕ ಮಗನಿಗೆ ಉಪದೇಶ ಮಾಡಿದ್ದನ್ನು ಮಹಾಲಿಂಗರಂಗರು ಭಾಳ ಸುಂದರ ಬರೆದಾರ. ಹುಟ್ಟಿದರೆ ಸಾವಿಲ್ಲದಿಹ ಬಲು ಬಟ್ಟೆಯನ್ನು ಸಾಧಿಸಲು ಬೇಕು. ಹುಟ್ಟಿದ ಬಳಿಕ ಸಾಯಲಾರದ ವಿದ್ಯೆಯನ್ನರ ಕಲಿ, ಸತ್ತ ಬಳಿಕ ಹುಟ್ಟಲಾರ್ದನ್ನರ ಕಲಿ. ಹುಟ್ಟಿದ ಬಳಿಕ ಸಾಯಲಾರದ ವಿದ್ಯೆ ಅದು ಜ್ಞಾನ. ಸಾಯುವುದು ಶರೀರವೇ ಹೊರತು ಆತ್ಮನಾದ ನಾನು ಸಾಯುವುದಿಲ್ಲ. ಇಟ್ಟು ನೀವು ನಿಶ್ಚಂತ ಮಾಡ್ರೆ ಮನುಷ್ಯನ ಸಾರ್ಥಕತೆ ಆಯ್ತು. ನಿಶ್ಚಯ ಆಗಬೇಕು, ಸಾಧನೆ ಆಗ್ಬೇಕು. ಬರ್ರಿ, ನಿಶ್ಚಯ ಮಾಡ್ಕೊಂಡು ಮನ್ಯಾಗ ಕೂತ್ರೆ ಕೆಲಸ ಆಗೋದಿಲ್ಲ ಅಲ್ಲ. ಹುಟ್ಟಿದ್ರೆ ಸಾವಿಲ್ಲ ದೇಹ, ಬಳೆ ಬಟ್ಟೆ ಯಾವುದು ಅಂತ ಕೇರ ಜ್ಞಾನ. ಅದಾಗದಿದ್ರೆ ಹುಟ್ಟಿ ಸತ್ತ ಬಳಿಕ ಮತ್ತೊಮ್ಮೆ ಸಾಯಲಾರ್ದಂಗೆ, ಮತ್ತೊಮ್ಮೆ ಹುಟ್ಟಿ ಬರಲಾರ್ದಂಗೆ. ಸಾಯೋದು ಸಹಜ, ಸಾಯೋದು ಅಭ್ಯಾಸ ಅದ ರೀ. 10 ವರ್ಷಕ್ಕಿಂತ ಮೊದಲೇ ಸಿದ್ದೇಶ್ವರ ಸ್ವಾಮಿಗಳು ತಮ್ಮ ಅಂತ್ಯ ವಿಚಾರನ ಬರೆದಿಟ್ಟಿದ್ರು. ಆ ಅಂತ್ಯಕ್ರಿಯಾದೊಳಗೆ ಹೇಳಿದರು ಅವರು. ಸುತ್ತೂರು ಜಗದ್ಗುರುಗಳು ಮತ್ತು ಕಾಡ ಸಿದ್ದೇಶ್ವರರು ಹೇಳಿದರು. 10 ವರ್ಷದ ಹಿಂದೆ ಅದರ ಅಂತ್ಯದ ಬಗ್ಗೆ ಅಭ್ಯಾಸ ಮಾಡ್ಯಾರ. 10 ವರ್ಷದ ಹಿಂದೆ ಅಭ್ಯಾಸ ಚಾಲು ಆಗ್ಯದ ರೀ. ಸಾಯಕ್ಕೆ ಅಭ್ಯಾಸ ಹಾಕ್ಬೇಕ್ರಿ. ಆಯುಷ್ ಹಾಕ್ರೆ ಸಾಯ್ತಾನಲ್ಲ ಅಂತಿರ್ಬೇಕು ನೀವು. ಹಂಗಿಲ್ಲ, ಅದು ಬದುಕೋದನ್ನು ಕಲಿದದ, ಸಾಯೋದನ್ನು ಕಲಿದದ. ಬದುಕಲು ಕಲೀರಿ ಅಂತ ಪುಸ್ತಕನ ಬರೆದಾರ ಪುಣ್ಯಾತ್ಮ. 10 ಲಕ್ಷ ಪುಸ್ತಕ ಮಾರ್ಯಾವ. ಬದುಕಲು ಕಲೀರಿ.
ನೂರಾರು ಏನ್ರಿ ವಿಜ್ಞಾನಿಗಳು ಜ್ಞಾನಿಗಳ ಚರಿತ್ರೆಗಳನ್ನು ಭಾಳ ಚಂದ ಬರ್ದ ನಾವು ಬದುಕಲಾಕು ಕಲಿಬೇಕಾಗೈತಿ ಹೆಂಗೆ ಬದುಕಬೇಕು ಸಾಮಾನ್ಯವಾಗಿ ಎಲ್ಲ ಹೇಳ್ತಾ ಇದ್ದಾವೆ ನೋಡಿದ್ರೆ ಕೆಲವು ಮಂದಿ ತಿಳ್ಕೊತಾರೆ ಹೇಳಿದ್ರೆ ಕೆಲವು ಮಂದಿ ತಿಳ್ಕೊತಾರೆ ನೋಡಿದ್ರು ತಿಳಿಯಂಗಿಲ್ಲ ಹೇಳಿದ್ರು ತಿಳಿಯಂಗಿಲ್ಲ ಉಪಯೋಗ ಆಗೋದಿಲ್ಲ ಆದ್ದರಿಂದ ಸತ್ತ ಬಳಿಕ ಇನ್ನೇನು ಹುಟ್ಟಲಾರ್ದು ಒಂದು ವಿದ್ಯೆ ಅದ ಅಲ್ರಿ ಒಬ್ಬ ಮಹಾತ್ಮರು ಆಗಿ ಹೋಗಿದ್ದಾರೆ ಬ್ರಹ್ಮಚೈತನ್ಯ ಮಹಾರಾಜರು ಅವ್ರತ್ತೆಕ ಬಂದತ್ತ ನಾವೊಂದು ಶಿಕ್ಷಣ ಸಂಸ್ಥೆ ತೆಗೆದನ್ರಿ ಅಂದತ್ತು ನಾನು ತೆಗೆದನಪ್ಪ ಶಿಕ್ಷಣ ಸಂಸ್ಥೆ ಅಂದರು ಅಲ್ಲೇನು ರೂಮುಗಳಿಲ್ಲ ಟೀಚರ್ಗಳಿಲ್ಲ ವಿದ್ಯಾರ್ಥಿಗಳಿಲ್ಲ ಅವಂದ ನೀವು ಮತ್ತು ಏನಿಲ್ಲ ಏನು ಕಲಿಸ್ತೀರಿ ನಿಮ್ಮ ಶಿಕ್ಷಣ ಸಂಸ್ಥೆಗೆ ಯಾವುದನ್ನು ಕಲಿಸ್ತೀರಿ ನಾ ಸಾಯೋದನ್ನು ಕಲಿಸ್ತೀನಿ ಅಂದ್ರತ್ತಾವ ಸಾಯೋದನ್ನು ಕಲಿದಾಕ್ರಿ ಆಯುಷ್ ಅದಕ್ಕೆ ಸಾಯ್ತಾನಲ್ಲ ಹಂಗಲ್ಲೋ ಇನ್ನೊಮ್ಮೆ ಹುಟ್ಟಿ ಬರ್ದಂಗೆ ಸಾಯೋದನ್ನು ಕಲಿಸ್ತೀನೋ ನಾನು ಅಂದ್ರಂಥವ್ರು ಸತ್ತ ಬಳಿಕ ಹುಟ್ಟಿ ಬರ್ದಂಗರೆ ಮಾಡಿರಿ ಹುಟ್ಟಿ ಬಳಿಕ ಸಾಯಲಾರ್ದಂಗರೆ ಮಾಡಿರಿ ಎರಡು ಮಾರ್ಗ ಅದಾವ ಅದಕ್ಕೆ ಇಲ್ಲಿ ಭೋಗಾಯ ಪಾಮರಾಣ ಯೋಗಾಯ ವಿವೇಕಿನ ಕೇವಲ ಭೋಗಕ್ಕಾಗಿ ಹುಟ್ಟಿಲ್ಲ ಇಲ್ಲಿ ವಿವೇಕಿಗಳಾದವರು ಶ್ರೇಯಶ್ಚ ಪ್ರೇಯಶ್ಚ ಮನುಷ್ಯ ಮೇತಸ್ಥವು ಸಂಪರಿತ್ಯ ವಿವಿನಕ್ತಿ ಧೀರ ಉಪನಿಷತ್ತು ಸಾರಿ ಹೇಳ್ತದೆ ಮನುಷ್ಯನ ಎದುರಿಗೆ ಎರಡು ಮಾರ್ಗ ಅದ ಒಂದು ಶ್ರೇಯೋ ಮಾರ್ಗ ಒಂದು ಪ್ರೇಯೋ ಮಾರ್ಗ ಶ್ರೇಯೋ ಮಾರ್ಗ ಅಂದ್ರೆ ಜ್ಞಾನ ಪ್ರೇಯ ಮಾರ್ಗ ಅಂದ್ರೆ ಭೋಗ ವಿವೇಕಿ ಅದನ್ನು ಅದನ್ನು ನೋಡ್ತಾನೆ ವಿಚಾರ ಮಾಡಿ ನೋಡ್ತಾನೆ ಶ್ರೇಯಸ್ಸನ್ನು ಆರಿಸ್ಕೊಳ್ತಾನೆ ಅಂದರೆ ಜ್ಞಾನ ಮಾರ್ಗವನ್ನೇ ಆರಿಸ್ಕೊಳ್ತಾ ಇದ್ದಾನೆ ಉಪನಿಷತ್ತು ಸಹಿತ ಹೇಳ್ತಾನೆ ಅದು ಒಂದು ಊರಾಗ ಚಡ್ಡಿ ದೋಸ್ತರಂತಿದ್ರು ಚಡ್ಡಿ ದೋಸ್ತರನ್ನ ಗೊತ್ತಾಗತ್ತೆ ಮೊದಲು ಹಳಿ ಮಂದಿ ಮಾತಾಡ್ತಿರ್ತಾರೆ ಚಡ್ಡಿ ದೋಸ್ತರಂತ ಸಣ್ಣಾಗಿದ್ದಾಗನೇ ಕೂಡೆ ಆಡೋದು ಕೂಡೆ ಓದೋದು ಕೂಡೆ ಉಣೋದು ಅವರು ಇಬ್ಬರು ಒಂದೇ ಊರಾಗಿದ್ದರೂ ಕೂಡ ಅವನ ಪ್ರವೃತ್ತಿ ಬೇರೆ ಇವನ ಪ್ರವೃತ್ತಿ ಬೇರೆ ಒಬ್ಬನ ಪ್ರವೃತ್ತಿ ಏನದ ಅಂತ ಕೇಳಿದ್ರೆ ಮನುಷ್ಯ ಜನ್ಮ ಶ್ರೇಷ್ಠ ಅದ ಗುರುಗಳಿಗೆ ಶರಣಾಗತ ಆಗಬೇಕು ಶರಣಾಗತ ಆಗಿ ನಾನು ಯಾರು ಅನ್ನೋದನ್ನು ತಿಳ್ಕೊಬೇಕಂತ ಅವ ಒಬ್ಬ ಇನ್ನೊಬ್ಬ ಏನಂತಾನೆ ಅಂತ ತಿಳ್ಕೊಂಡು ಏನು ಮಾಡೋದಿಯೋ ಕಾಮಗೆ ರೊಕ್ಕ ಗಳಿಸ್ಬೇಕು ನೋಡಿ ಮಹಡಿ ಮ್ಯಾಗ ಮಹಡಿ ಕಟ್ಟಿಸ್ಬೇಕು ಕಾರ್ ಗಾಡಿಯಾಗ ತಿರುಗಾಡ್ಬೇಕು ಇನ್ನೇನು ಹುಟ್ಟು ಬರ್ತೈತೆ ಇದು ಏನು ಮಾಡೋದೆಲ್ಲ ಮಾಡಬೇಕು ಇವ ಹಿಂಗೆ ವಾದ ನಡೀತಿತ್ತು ಕಡೆಗೆ ಒಂದು ದಿವಸ ಅವ ಹುಡುಗ ಜ್ಞಾನ ಮಾರ್ಗಕ್ಕೆ ಹೋಗಬೇಕಂಥೇಳಿ ಹೋಗಿ ಸನ್ಯಾಸಿ ಆಗಿಬಿಟ್ಟ ಇವ ಭೋಗಾಯ ಪಾಮರಾಣ ಭೋಗದ ಕಂಪ್ನಿ ಅದು ರೊಕ್ಕ ಗಳಿಸಿದ ಏನು ರೊಕ್ಕ ಗಳಿಸೋಕೆ ರಗಡ ಮಾರ್ಗಗಳದಾವ ಟೇಬಲ್ ಕೆಳಗೂ ಗಳಿಸ್ಬೋದು ಟೇಬಲ್ ಮ್ಯಾಲೂ ಮೊದಲಿನ ಕಾಲದಾಗ ಹಾಸಿಗಿದ್ದಷ್ಟು ಕಾಲು ಚಾಚು ಅಂತಿತ್ತು ಹಾಸಿಗಿದ್ದಷ್ಟು ಕಾಲು ಚಾಚು ಟೇಬಲ್ ಇದ್ದಷ್ಟು ಕೈ ಚಾಚು ಅಂತ ಈಗ ಬಂದೈತೆ ಅದು ಭ್ರಷ್ಟಾಚಾರದಿಂದ ಸಾಕಷ್ಟು ಶ್ರೀಮಂತರಾಗ್ತಾರೆ ಬೆಳಗಾಗ್ಬಿಡದ ಕೋಟ್ಯಾಧೀಶರಾಗ್ತಾರೆ ಅಷ್ಟು ಮಾರ್ಗಗಳು ಅದಾವ ಈಗ ಸದ್ಯ ಅವ ಹಂಗೆ ಮಾಡ್ದ ಊರಾಗ ಸಾವುಕಾರ ಅಂತೇಳಿ ಬೆನ್ನು ಹತ್ತಿತ್ರಿ ಮಂದಿ 4 ಮಕ್ಕಳು ಮನೆ ಕಟ್ಟಿಸಿದ ಕಾರ್ನಾಗ ತಿರುಗಾಡಿದ ಚುನಾವಣೆಗೆ ನಿಂತ ನಮ್ಮ ಶಾಂತನಂದ್ರೆ ಹೇಳ್ತಿದ್ರು ಹುಡುಗ ಸೊಕ್ಕ ಬತ್ತಂದ್ರೆ ಮದುವೆ ಮಾಡ್ಬೇಕತ್ತ ಹೋರಿಗೆ ಸೊಕ್ಕ ಬತ್ತಂದ್ರೆ ಮುಗ್ದಾನ ಹಾಕ್ಬೇಕತ್ತ ಸಾವುಕಾರ್ಗೆ ಸೊಕ್ಕ ಬತ್ತಂದ್ರೆ ಚುನಾವಣೆ ನಿಂದ್ರಿಸಿ ಕೆಡಬೇಕತ್ತ ಅವನಿತ್ತ ಆರ್ಷೆ ಬಂದ್ರಿ ಏನು ಊರೆಲ್ಲ ಅವನ ಮೆರವಣಿಗೆನೋ ಏನು ಹುಚ್ಚು ಹೋತ್ರ ನೋಡಿ ಮನೆ ಬಿಟ್ಟು ಹತ್ತಿದ್ದಮ್ಮ
ತಗೊಂಡು ನನ್ನ ಮೆರವಣಿಗೆ ಹಂಗದ ಏನಮ್ಮ ಚಾನ್ಸ್ ಬತ್ತಂದ್ರೆ ನಾನು ಸಿ ಎಮ್ ನೋಡ್ರಿ ಗೊತ್ತದ ನಡ್ದದ ಈ ಒಳಗೆ ಟಿ ವಿಯಾಗ ನೋಡ್ರಲ್ಲ ಕುರ್ಚಿಗಾಗಿ ಹಂಗೆ ಟ್ಯಾವೆಲ್ ಹಾಸಾಕತ್ಯಾರ ಹಂಗೆ ಹೀಗೆಲ್ಲ ಮೆರೆದ ಆಯುಷ್ಯ ದಂಡಿಗೆ ಬಂತು. ಅಲ್ಲದ ಪರೀಕ್ಷೆ. ಮಕ್ಕಳಂದ್ರಿ ಅಪ್ಪ ಆ ಕಿಲಕ ಇತ್ತಾ ಇಲ್ಲ, ನಾವೆಲ್ಲ ಅಂಗಡಿ ಪಂಗಡಿಯನ್ನು ನೋಡ್ಕೋತೀವಿ, ನೀವು ಆರಾಮ್ ಕೊಂಡ್ರಿ ಮನ್ಯಾಗ ರಗಡ ದುಡ್ದದಿ. ಒಂದು ಕೊಡ್ಲಿ ಅಂದ್ರೆ ಕುತ್ತಿಗೆ ಸಿಗ್ತಾರೆ. ಹಂಗದ ವ್ಯವಸ್ಥೆ ಈಗ ಸದ್ಯ. ಕಿಲಕ ಸುಮ್ ಕೊಟ್ರ ಬೇಸ್ ಕೊಟ್ಟ ವಯಸ್ಸಾದ ಕೂಡಲೇ ಮತ್ತೆ ಮನ್ಯಾಗ ಕೂತ ಕೆಮ್ಮಾದ ದಮ್ಮ ಇವು ಮುಪ್ಪಿನವರು ಗ್ಯಾರಂಟಿ ಅಲ್ಲ. ಇದೊಂದು ಗ್ಯಾರಂಟಿ, ಸರ್ಕಾರ ಗ್ಯಾರಂಟಿಗಳು ಬೇರೆ, ಇದೊಂದು ಗ್ಯಾರಂಟಿ ಬೇರೆ. ಅದು ಕೆಮ್ಮವ ಉಗುಳವ ಒಂದು ಕೆಮ್ಮ ಬಿತ್ತ ತಿಳ್ಕೊ. ಅವ್ರು ಸ್ವಸ್ಥ್ಯಾರ ಅಂದರು, ಮಾಮ ಮನ್ಯಾಗ ದೊಡ್ಡ ದೊಡ್ಡ ಮಂದಿ ಬರ್ತಾರೆ, ಇಲ್ಲಿ ಹೊಲಸು ಮಾಡಬೇಡ. ಮತ್ತೇನು ಮಾಡಲಿವ, ಅಲ್ಲಿ ಹಿತ್ತಲ್ದು ಹಾಕ್ಕೊಂಡ್ರಿ ಹೋಗಲ್ಲ. ಹಿತ್ತಲಕ್ಕೆ ಹೋಗಿದ್ರೆ ಮುದುಕನ ಹಿತ್ತಲಕ್ಕೆ ಹೋಗಿದ್ರು, ಊಟ ಕ್ವಾಟ್ರ್ ಕೊಡದಿದ್ರೆ ಇಲ್ಲ, ನೆನಪಾದ್ರೆ ಕೊಡ್ದ, ಅವ್ರು ನೆನಪಾದ್ರೆ ಇಲ್ಲ. ಮುದುಕ ತನ್ನ ಹಳೆ ಮಂದಿನ ಎಲ್ಲ ಓಣ್ಯಾಗ ತಿರ್ಗ್ಯಾಡಿ ನೋಡಪ್ಪ, ನಾ ಗಳಿಸಿದ ರೊಕ್ಕ, ನಾ ಗಳಿಸಿದ ಮನೆ, ನಾ ಕಟ್ಟಿದ ಮನ್ಯಾಗ ನನಗೆ ಕೊಂಡ್ರು ಕೊಡುವಲ್ರು, ರೊಟ್ಟಿ ಕೊಡುವಲ್ರು. ಅವ್ರೆಲ್ಲರೂ ಕುಡಿ ಯಾಕ್ರು 4 ಮಂದಿರ ಅಂತಂದ್ರೆ ನಿಮಗೆಂದು ಹಾಡಿ ಆ ಮುದುಕನ್ನ ಹಂಗೆ ಯಾಕೆ ಮಾಡಿರಿ? ಅವ ಹಸು ಆದದ್ದು ನಮಗೆ ಗೊತ್ತಾಗೋದಿಲ್ಲ ರೀ. ಹಂಗಾರೆ ಒಂದು ಗಂಟೆ ಕಟ್ರಿ ಅಂದ್ರೆ ಅವ್ರು ಡನ್ನತ್ ಬಡಿದು ಕೂಡಲೇ ಚಾರ ಡನ್ನ ನಾಷ್ಟ. ಅದು ಒಂದು 8 ದಿವಸ ಗಂಟೆ ವ್ಯವಸ್ಥೆ ನಡೀತು. ಈ ಮೊಮ್ಮಕ್ಕಳು ಮುತ್ಯ ಅಂತಕ್ಕೆ ಇರ್ತಾವಲ್ಲ, ಆ ಮುತ್ಯನ ತಡಿಮ್ಯಾಗ ಹತ್ತಿ ಡನ್ನ ಬಡಿತಿದ್ದವು. ಮಮ್ಮ ಏನು ಬೇಕು, ಏನಿಲ್ಲ, ಹುಡುಗರು ಬಡದಾವ. ಇವು ಕರೆ ಬಡಿದ್ರು ಹುಡುಗರು ಬಡಿದಾವತ್ತ ಶುರು ಆತು. ಮತ್ತೇನು ಮುಗೀತು ಗಂಟೆ ವ್ಯವಸ್ಥೆ 8 ದಿವಸದಾಗ ಮುಗೀತು. ಅಯ್ಯೋ ಈಗ ನೆನಪಾತು ನೋಡು, ಯಾವುದು ನನಗೆ ಗೆಳೆಯ ಅಂದಿದ್ದ, ನಾ ಈ ಕಾಡಿ ಬನ್ನಿ, ಅವ ಆ ಕಾಡಿ ಹೋದ. ಏನು ಮಾಡ್ದು ಸನ್ಯಾಸಿ ಆಗ್ಯಾನವ. ಅಪ್ಪ ಎಂದರೆ ಬೆಟ್ಟರಿ ಯಾಕೆ ಹೋಯ್ಲೋ ನೆನಸಾಕೈತದ. ಅವಗೂ ನೆನಪಾತು, ನಮ್ಮ ಗೆಳೆಯ ಹ್ಯಾಂಗಿರ ನೋಡಬೇಕು. ಅವನು ಒಂದು ದಿವಸ ಸನ್ಯಾಸಿ ಆಗಿದ್ದಲ್ಲ, ದೊಡ್ಡ ಮಠದ ಅಧಿಕಾರಿ ಆಗಿದ್ದ. ಬಂದ, ಎಲ್ದಾರ ಹಿರಿಯರು ಒಳಗದ ನೋಡಪ್ಪ ಇತ್ತಲ್ಲ. ಅಬ್ಬಾ ಒಳಗೆ ಹೋದ, ತೆಕ್ಕಾದ ಅಳಾಕತ್ತಿದ್ರಿ ಮುದಕ. ಯಪ್ಪ ನಿಂದು ಖರೆ ಆತೋ, ನಂದು ಸುಳ್ಳು ಆತೋ, ಯಪ್ಪ ನಿಂದ ಖರೆ ಆತೋ ಅಲ್ಲ. ಆವಾಗ ನಿಮ್ಗೆ ಗೊತ್ತಾಗೋದು, ಈಗ ಗೊತ್ತಾಗೋದಿಲ್ಲ. ಈಗ ಮೈಯಾಗ ಸೊಕ್ಕ, ಕಿಶದಾಗ ರೊಕ್ಕ. ಯಾವ ಸ್ವಾಮಿ ಯಾವ ದೇವರ ಅಲ್ರಿ. ಆವಾಗ ಏನಾಯಿತು, ನಿಂದು ಖರೆ ಆಯ್ತು, ನಮ್ದು ಭಾಳ ತ್ರಾಸೈತಿ. ಏನು ಮಾಡಿ 4 ಮಂದಿ ಎಲ್ಲ ಗಳಿಸ್ಯಾನೆ, ನನ್ನ ಹೊರಗೆ ಹಾಕಿದಾರು, ರೊಟ್ಟಿ ಕೊಡುವಲ್ರು. ಅವಾಗೂ ಒಂದು ಸ್ವಲ್ಪ ನೋವಾತು ಮನುಷ್ಯಗೆ. ಒಂದು ಯುಕ್ತಿ ಮಾಡಿದವು, ಒಂದು ದೊಡ್ಡ ಸೂಟ್ ಕೇಸ್ ತಂದ, ಕೀಲಿ ಹಾಕಿದದಕ್ಕೆ, ಇನ್ನು ಹಂತಕ್ಕೆ ಇಟ್ಕೋ. ಕೇಳಿದ್ರಂದ್ರೆ ಏನು ಹೇಳೋದು, 10 ಲಕ್ಷ ರೂಪಾಯಿ ಓದಿದ್ದ ಅವ್ನು ಸನ್ಯಾಸಿ ಕೊಟ್ಟಾನಂತ ಹೇಳಿ. ಯಾರು ಸೇವೆ ಮಾಡ್ತಾರೆ ಅವ್ರಿಗೆ 10 ಲಕ್ಷ. ಅಬ್ಬಾಬ್ರ ಮಾತಾಡ ಮಾಮನಂತಕ್ಕೇನೋ ಒಂದು ಯಾವುದೋ ಸೂಟ್ ಕೇಸ್ ಬಂದತಿ. ಅಮ್ಮ ಏನದು? ಏನಿಲ್ವ, ಒಂದು 10 ಲಕ್ಷ ರೂಪಾಯಿ ಕೊಟ್ಟಿನೇ, ಕೊಟ್ಟನ. ಯಾರು ಸೇವೆ ಮಾಡ್ತಾರೆ ಅವ್ರಿಗೆ ಕೊಡ್ಬೇಕಂತ ಇಟ್ಟೀನಿ. ಮಾಮ ದಾಶಿ ಮಾಡಲಿ, ಮಾಮ ಉಪ್ಪಿಟ್ಟು ಮಾಡಲಿ. ಆ ಗಾಂಡುಗಳು ಗೊತ್ತಾಯ್ತು ಇದೆಲ್ಲ ಸುದ್ದಿ. ಅವ ತಮ್ಮ ಹೆಂಡ್ರಿಗೆ ಹೇಳ್ದ, ಅದು ನಿನಗೆ ಬರ್ಬೇಕು ನೋಡ ಸೂಟ್ ಕೇಸ್. ಒಟ್ಟು ಅಪ್ಪಗೇನು ಕಡಿಮೆ ಮಾಡಬೇಡ್ರಿ. ಮ್ಯಾಲಿನ ಮೇಲೆ ಬರಕ್ಕೆ ಹಚ್ಚದು, ನಾಷ್ಟ ಊಟ ಮಸ್ತ್. ಅದಕ್ಕೆ ದಪ್ಪ ಅದ್ರಿ, ಮಸ್ತನದ. ಯಾವ್ದು ಕೂಡಲೇ ಮುದಕ್ಕೆ ಜಳಕ ಮಾಡಿ ಆ ಸೂಟ್ ಕೇಸ್ಗೆ ನಮಸ್ಕಾರ ಮಾಡ್ತಿದ್ದೆ. ನಿಂದೋ ಯಪ್ಪ, ನಿಂದನೋ ಯಪ್ಪ, ನನಗೊಂದು ರೊಟ್ಟಿ ಸಿಗ್ತಿದ್ದಿಲ್ಲೋ ಮಾರಾಯ.
ಅಂತಂದ. ಇವ್ರ ಮ್ಯಾಗ ಮ್ಯಾಗ ತಿನಿಸಿ ಕೊಂದ ಬಿಟ್ರು ಮುದುಕನ್ನ. ಆಕೆಟ್ ತಿನ್ಸಿಳಿ ಕೆಟ್ಟು ತಿನ್ಸಿಳು ಸತ್ತ ಹೋತ್. ಸಾತ ಕೂಡಲೇ ಜಗ ಶುರುವಾತ್ ನೋಡ್ರಿ. ಕೀಲಿಕೈ ಇದು ಅದು ಸೂಟ್ಕೇಸ್ ನಂದು. ನಾನು ಚಪಾತಿ ಮಾಡಿಕೊಟ್ಟೇನೆ, ನಾ ಹೋಳ್ಗೆ ಮಾಡೇನಿ, ನಾ ಉಪ್ಪಿಟ್ಟು ಮಾಡೇನಿ, ನಾ ಶಿರಾ ಮಾಡಿಕೊಟ್ಟೇನೆ. ನನಗೆ ಏನ ಕುಣ್ಸ್ಯಾರ ಅಲ್ಲಿ ಇಲ್ಲಿ ಇದಕ್ಕೆ ಅಲ್ರಿ. ಹಿರಿಯರು ಅಂದರು ಮೊದಲ ಇದನ್ನಂತ ಸಂಸ್ಕಾರ ಮಾಡೋನು, ಆಮೇಲತ್ತ ಅದು ಕೀಲಿ ಮುರಿನು ಮುರಿದು ಎಟ್ಟೈತಿ ಇಟ್ಟಾಗ ನಾಲ್ಕು ಭಾಗ ಮಾಡೋನು. ನೀವು 4 ಮಂದಿ ಸೇವಾ ಮಾಡಿರಿ, ತಪ್ಪೇನಿಲ್ಲ. ಆಯಿತು, ದೌಡ್ ಹೋಗಿದ್ ಬರ್ರಿ ಅಂದರು ಇವರು ಸಂಸ್ಥಾರ. ದೌಡ್ ಹೋಗಿದ್ ಬರ್ರಿ ಹೋಗಿದ್ ಬಂದರು. ಬಂದು ಕುಸನ್ ಎಲ್ಲ ಹಿರಿಯರು ಅದನ್ನು ನಮಗೆ ಕೊಡ್ರಿ, ನಮ್ಮ ಭಾಗ ನಮಗೆ ಕೊಡ್ರಿ. ತಡ್ರಿ ಕೀಲಿ ಮುರಿದ್ರು ಅಂದ್ರೆ ಕೀಲಿ ಮುರಿದು ತೆಗೆದ್ರು. 4 ಜೋಡಿ ಹರಕ್ ಚಪ್ಪಲಿದ್ದು. ಭೋಗಾಯ ಪಾಮರಾಣಾಂ ಯೋಗಾಯ ವಿವೇಕಿನಾಂ ಶರೀರಂ ಇದಂ. ಹಿಂಗಾಯ್ತು ನೀವು ಹಣೆ ಬರ. ಈಗ ಗೊತ್ತಾಗೋದಿಲ್ಲ. ಮೈಯಾಗ ಸೊಕ್ಕ, ಕಿಶದಾಗ ರೊಕ್ಕ. ಅಯ್ಯಯ್ಯಯ್ಯೋ, ಅದು ಬರ್ತೈತೆ ಒಂದು ದಿವಸ. ಅದಕ್ಕೋಸ್ಕರವಾಗಿ ಶಿವಪುತ್ರ ಸ್ವಾಮಿ ವಿಚಾರ ಮಾಡ್ತಾನೆ, ನನ್ನ ಗುರಿ ಏನದ. ಅದಕ್ಕೋಸ್ಕರವಾಗಿ ಸಿದ್ಧಾರೂಢರ ಗುರುಗಳು ಹುಡುಕ್ಯಾಡಕ್ಕೆ ಚಾಲು ಆತ. ಜ್ಞಾನದ ಹಸಿವೆ ಕೊಂಡ್ರಗೊಡಂಗಿಲ್ರಿ, ಕೊಂಡ್ರಗೊಡಂಗಿಲ್ಲ. ಜ್ಞಾನದ ಹಸಿವೆ ಭಾಳ, ಭಕ್ತಿ ಹಸಿವೆ, ಜ್ಞಾನದ ಹಸಿವೆ ಆಗಬೇಕಾಗಿತ್ತು. ಒಂದು ಜನ್ಮಾಂತರದಲ್ಲಿ ನಿಷ್ಕಾಮ ಪುಣ್ಯ ಮಾಡಿದಾಗ ಮಾತ್ರ ವಿವೇಕೋದಯ ಆಕೈತಿ. ಬೆಳಕಾಬಹುದು ಸುಕೃತವನೇಕ ಫಲಿಸಲು ಪುರುಷಂಗಹುದು ವಿವೇಕ. ಅವನೀಭವವು ದುಃಖಗಳ ನೋಡಿ ಅವನೆಲ್ಲವನ ಅತಿಗಳ ದೀಡಾಡಿ. ದುಃಖದ ಕಾಟ ಕಂದತಿ ಬಾಡಿ ದುಃಖಂ ಬೆರಸದ ಸುಖಮಂ ನೋಡಿ. ಪರಗೀಸತಿ ಪುತ್ರಾದಿಗಳಲ್ಲಿ ಅರಸಿಯು ಕಾಣದ ಲೇಶಿವನಲ್ಲಿ. ಪಡೆಯೊಡೆದರಲು ಮೊದಲು ಅತ್ಯಾಯಾಸ, ನಡುವೆನಿತಿಹುದಿಲ್ಲ ಸುಖದಾಭಾಸ. ಕಡೆಯುಳು ಹೇಸಿಗೆ ಮುಸ್ಕುತ್ತಿಹುದು ಸಿಡಿಮಿಡಿಯಾಗಲೇ ಮನಸ್ಸಿಂಗಹುದು. ನಿಜಗುಣ ಶಿವಿಯೋ ಏನು ಸಾಹಿತ್ಯ, ಏನು ರಸ ರಸ ಹಿಂಡ್ದಂಗೆ ರಸ ಬರ್ತದೆ ಯಪ್ಪ. ವಿವೇಕೋದಯ ಆದವನು ಚರಿತ್ರೆ ಬರಿತಾ ಇದ್ದಾರೆ. ಬಳಿಕಾಬೋದಳು ಸುಕೃತವನೇಕ. ಬಹಳ ಜನ್ಮದ ಪುಣ್ಯ, ನಿಷ್ಕಾಮ ಪುಣ್ಯ ಆದ ಬಳಿಕ ವಿವೇಕೋದಯ ಆಗ್ತದೆ, ಅಥವಾ 4 ಕೃಪೆ ಆದ ಬಳಿಕ ವಿವೇಕೋದಯ ಆಗ್ತದೆ. ಚಂದ್ರೋದಯ ಪ್ರಕಾರ 4 ಕೃಪೆ ಆಗಬೇಕು, ವಿವೇಕ ಆಗಬೇಕಾದ್ರೆ. ಜೀವನದ ಪ್ರಕಾರವಾಗಿ ಅನಂತ ಜನರು ನಿಷ್ಕಾಮ ಪುಣ್ಯವನ್ನು ಮಾಡಿರಬೇಕು. ಆದ್ದರಿಂದ ಆವಾಗ ಅವನಲ್ಲಿ ಹಸಿವೆ ಆಗ್ತದೆ. ಈಗ ಶಿವಪುತ್ರ ಸ್ವಾಮಿ ಯಾಕೆ ಹಿಂದೆ ಸುಬ್ಬಯ್ಯ ಇದ್ದಾಗನೇ ಅವನದು ಗುರಿ ಇತ್ತಲ್ಲ, ಅದನ್ನು ಸಾಧಿಸಲುವಾಗಿ ಹುಟ್ಟಿ ಬಂದಾನ ಪುಣ್ಯಾತ್ಮ. ಗುರುವಿನ ಶೋಧನೆಯನ್ನು ಮಾಡ್ತಾ ಇದ್ದಾನ ಹ್ಯಾಂಗೆ ಅನ್ನೋದನ್ನು ಬರೀತಾ ಇದ್ದಾರೆ ನೋಡ್ರಿ. ತನ್ನ ಗುರಿ ಸಾಧನೆಗೆ ತಾನೇ ಮುನ್ನ ಗುರು ಶೋಧನೆಯ ಕೈಯುತ ತನ್ನರ್ಪಿಸಿಕೊಂಡ ನಾರೂಢನಿಗೆ ಶಿವಪುತ್ರ. ವೇದಗಳು ಕಾಣಿನ್ನ ನಿಜವನು ಶೋಧಿಸದವು ಸೋತು ನಿಂತವು ನಾದಬಿಂದು ಕಲೆಗತೀತನ ಕಾಣದೆಡೆಯುಂಟೆ. ವಾದಿಸುವ ಪಂಡಿತರು ತಾವೇ ಕಾದು ಬೆತ್ತರು ಶಬ್ದಜಾಲದಿ ಆದಿಮೂರ್ತಿ ಸಿದ್ಧಗೊಂದಿದೆ ಭಕ್ತಿ ಭಾವದಲ್ಲಿ. ಹಾಡಿದರೆ ಹಾಡುವುದು ಗುರುವಿನ, ಬೇಡಿದರೆ ಬೇಡುವುದು ಗುರುವಿನ. ದೂಡಿ ಹೋದರೆ ಮಗುವು ತಾಯಿಯ ಬಿಟ್ಟು ತೊಲಗುವುದೇ. ಮೂಢ ಬಾಲಕ ನಾನು ನಿನ್ನಯ ಗೂಢ ಚರಿತೆಯ ಹಾಡಿ ಹೊಗಳುವೆ. ನೀಡು ಸನ್ಮತಿ ನಮಿಪೆ ಶ್ರೀ ಶಿವಪುತ್ರ ಯೋಗೀಶ. ಟೊಂಕು ಕಪ್ಪಿನ ತಿದ್ದು ಬಡೆತಾ ಶಂಕಿಸದೆ ಸುತ್ತಿಗೆಯಲೊಡೆವರು. ಟೊಂಕು ಕಪ್ಪಿನ ಸುತ್ತಿಗೆರಡಲಿ ಲೋಹ ತಾನೊಂದು. ಟೊಂಕು ಶಿಷ್ಯನ ತಿದ್ದು ಹೊಡೆತಾ ಶಂಕೆಯೇತಕ್ಕೆ ಕುರುಹು ತಿದ್ದುವ. ಬಿಂಕವಿಲ್ಲದ ಬ್ರಹ್ಮಗುರು ಶಿಷ್ಯರಲ್ಲಿ ತಾನೊಂದು. ಯಾಕೆ ಬಂದನು ನೆನ್ನ ನೀ
ಜೀವರ ಮಾಗಿಗೆ ಬಾರದು ದೇಕೆ ಭ್ರಾಂತಿಯ ಬಲೆಗೆ ಸಿಲುಕಿದೆ ಶೋಕವೇ ಸುಖವೆಂಬ ಮಾಯೆಯ ಲೀಲೆಯಂತಹುದು ಹೊರಗೆ ತಾ ಚಂದ್ರಾದಿ ಲೋಕಗಳರಿವ ವಿಜ್ಞಾನಿಗಳ ಬುದ್ಧಿಯು ಅರಿಯದೆ ಕಿಂತೊಳಗೆ ತುಂಬಿರುವ ಆತ್ಮತತ್ವವನು ಹೊರಗೆ ಹುಡುಕಿದರಾತ ಸಿಗುವನೆ ಅರಿಯಬೇಕೆನಲಾತ್ಮ ದೊರೆನತ ನಿನ್ನ ಪರಗಿಸಿದವುದೆ ತಾನ ಜ್ಞಾನದಚ್ಚರಿಯೂ ಗುರಿಯ ತಾಣಿರದವನು ನಾಡಿನ ಅರಸು ತಾನಾಗಿದ್ದರೇನಲು ಬರಿಯ ಭ್ರಮೆಯಲಿ ಬೀಳ್ವತ ಸಂಸಾರ ಚಕ್ರದಲ್ಲಿ ಹರಿವ ಹಳ್ಳವು ನದಿಯ ಕೂಡುತ್ತ ಹರಿದು ಸಾಗರ ಸೇರುತ್ತಿಹುದದ ನಳಿಯಬಾರದೆ ಮಾನವಂತರು ತಮ್ಮ ಬದುಕಿನಲ್ಲಿ ಅರಿಯಬಾರದೆ ಮಾನವಂತರು ತಮ್ಮ ಬದುಕಿನಲ್ಲಿ ಅರಿಯಬಾರದೆ ಮಾನವಂತರು ತಮ್ಮ ಬದುಕಿನಲ್ಲಿ. ಗ್ರಂಥಕರ್ತರು ಈ 3ನೇ ಅಧ್ಯಾಯದ ಆರಂಭದಲ್ಲಿ ಪೂಜ್ಯರಾದ ಸದ್ಗುರು ಸಿದ್ಧಾರೂಢರ ಚರಣಾರ್ಗಳಲ್ಲಿ ನಮಿಸಿ ಮಂಗಲಾಚರಣೆಯನ್ನು ಮಾಡುತ್ತಲಿದ್ದಾರೆ. ಹೇ ಗುರುನಾಥನೇ, ವೇದಗಳು ನಿನ್ನ ನಿಜವನ್ನು ಶೋಧಿಸುತ್ತಾ ಸೋತು ನಿಂತಿದ್ದಾವೆ. ನಾದ ಬಿಂದು ಕಲಾತೀತನಾದ ನಿನ್ನನ್ನು ಕಾಣಲಾಗದೆ ಅವು ಮೌನ ತಾಳಿದವು. ವಾದಿಸುವ ಪಂಡಿತರು ನಿಶಬ್ದ ಬ್ರಹ್ಮ ಮುಚ್ಚತೆ ಎಂಬುದನ್ನರಿಯದೆ ತಮ್ಮ ತಾವೇ ಹೋರಾಟ ಮಾಡಿ ಶಬ್ದಜಾಲದಲ್ಲಿ ಬಿದ್ದು ಬಳಲುತ್ತಿದ್ದಾರೆ. ಈ ಆದಿ ಭಾರತೀಯಾದ ಸಿದ್ಧಾರೂಢ, ಯತೀಶ್ವರನೇ, ನೀನು ಭಕ್ತಿ ಭಾವಾನುಕೂಲನೆಂದು ನಂಬಿ ನಾನು ನಿನ್ನ ಚರಣಗಳಲ್ಲಿ ಸಂತೋಷದಿಂದ ವಂದಿಸುತ್ತಿದ್ದೇನೆ. 3ನೇ ಅಧ್ಯಾಯದ ಆರಂಭದಲ್ಲಿ ಇಲ್ಲಿ ಮಂಗಲಾಚರಣೆ ಮಾಡ್ತಾ ಇದ್ದಾರೆ. ಸಿದ್ಧಾರೂಢಪ್ಪನಿಗೆ ನಮಸ್ಕಾರಗಳನ್ನು ಮಾಡಿ. ಇನ್ನು ಶಿವಪುತ್ರ ಸ್ವಾಮಿಗಳ ಮಂಗಲದ ಹಾಡಿದರೆ ಹಾಡುವುದು ಗುರುವಿನ, ಬೇಡಿದರೆ ಬೇಡುವುದು ಗುರುವಿನ, ದೂಡಿ ಹೋದರೆ ಮಗು ತಾಯಿಯ ಬಿಟ್ಟು ತೊಲಗುವುದೇ. ಮೂಢ ಬಾಲಕ ನಾನು ನಿನ್ನಯ ಗೂಢಚರಿತೆಯ ಹಾಡಿ ಹೊಗಳುವೆ. ನೀಡು ಸಮ್ಮತಿ ನಮಿಪೆ ಶ್ರೀ ಶಿವಪುತ್ರ ಯೋಗೀಶ. ಹಾಡಿದರೆ ಹಾಡುವುದು ಗುರುವಿನ, ಬೇಡಿದರೆ ಬೇಡುವುದು ಗುರುವಿನ, ದೂಡಿ ಹೋದರೆ ಮಗು ತಾಯಿಯ ಬಿಟ್ಟು ತೊಲಗುವುದೇ. ಅಲ್ರಿ, ಹಾಡಿದರೆ ಸದ್ಗುರುವಿನ ಮಹಿಮೆಯನ್ನೇ ಹಾಡಬೇಕು. ಬೇಡಿದ್ರೆ ಸದ್ಗುರುನಾಥನಲ್ಲಿಯೇ ಬೇಡಬೇಕು. ಯಾಕಂದ್ರೆ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವನೇ ಮಹೇಶ್ವರನೆಂಬುದು ಜಗಜ್ಜಾಹೀರವಾಗಿರುತ್ತದೆ. ಅಂತಹ ಸದ್ಗುರು ಒಮ್ಮೆ ದೂಡಿದರೂ ಸಹಿತ ಪುನಃ ಪುನಃ ಬಿಡದೆ ಅವನ ಚರಣಗಳಲ್ಲೇ ಬೀಳಬೇಕು. ತಾಯಿ ಹೊಡೆದಾದರೂ ಕೂಡ, ಹೊಡೆದು ಹಾಕಿದರೂ ಕೂಡ ಮಗು ತಾಯಿಯನ್ನು ಬಿಟ್ಟು ಹೋಗಲಿಕ್ಕೆ ಆದೀತೆ ಅಲ್ಲ. ಹೇ ಸದ್ಗುರು ಶಿವಪುತ್ರಿಯ ಯೋಗೀಶನೇ, ಮೂಢನಾದ ನಾನು ನಿನ್ನ ಗೂಢವಾದ ಚರಿತ್ರೆಯನ್ನು ಹಾಡಿ ಹೊಗಳಲು ಬಯಸಿದ್ದೇನೆ. ನೀನೇ ನನಗೆ ಸದ್ಬುದ್ಧಿಯನ್ನು ನೀಡಬೇಕು ಎಂದು ಗ್ರಂಥಕರ್ತರು ಚರಿತ್ರೆ ನಾಯಕನಾದ ಸದ್ಗುರು ಶಿವಪುತ್ರೇಶನಲ್ಲಿ ನಮಿಸಿ ಪ್ರಾರ್ಥಿಸುತ್ತಿದ್ದಾರೆ. ಅದು ಹಾಡಿದರೆ ಹಾಡುವುದು ಗುರುವಿನ, ಬೇಡಿದರೆ ಬೇಡುವುದು ಗುರುವಿನ. ನಾವು ಯಾರು ರೊಕ್ಕ ಕೊಡ್ತಾರೋ ಅವ್ರ ಮೇಲೆ ಪದ ಕಟ್ಟೋ ರಗಡ ಬಂದಿದಾರ, ಹೌದಲ್ರಿ? ಹಾಡ್ತಾರೆ. ಒಂದು 4-5 ಸಾವಿರ ರೂಪಾಯಿ ಕೊಡ್ರಿ, ನಿಮ್ಮ ಮ್ಯಾಗ ಒಂದು ಪದ ಕಟ್ಟಿ ಹಾಡ್ತಾರೆ. ಹಾಡಿದ್ರೆ ಗುರುವಿನ ಹಾಡು. ಬೇಡಬೇಕಾಗಿತ್ತಾರೆ ಗುರುವಿನಲ್ಲರೇ ಬೇಡು ಅಥವಾ ಪರಮಾತ್ಮನಲ್ಲರೇ ಬೇಡ. ಏನು ಬೇಡಬೇಕು, ಯಾರಲ್ಲಿ ಬೇಡಬೇಕು? ಬೇಡುವೆನ ಭವ ನಿಮ್ಮನು ಭವಭವದಳು ಮಾಡ್ಯನ ಗೊಲಿದು. ಬಾಬಾ ಏನು ಜೀವನ, ಏನು ಜೀವನಪ್ಪ. ಎಲ್ಲಿ ಕೈ ಹಾಕ್ತೀರಿ ಅಲ್ಲೆಲ್ಲ ಮುಕ್ತ ರತ್ನಗಳೇ ಸಿಗ್ತಾವೋ ಅಲ್ಲ. ಬೇಡುವೆನ ಭವರಹಿತನಾದ ಹೇ ಪರಮಾತ್ಮನೇ, ನಿನ್ನಲ್ಲಿ ನಾನು ಬೇಡುತ್ತೇನೆ. ಏನು ಭವಭವದಳು ನನಗೆ ಹುಟ್ಟು ಸಾವುಗಳು ಬರಲಿ, ಆದರೆ
ಸುಗುಣ ಸಂತತಿಯನ್ನು ನನಗೆ ಕೊಡು. ಸದ್ಗುಣಗಳು ಕೊಟ್ಟರೆ ಮುಕ್ತಿ ಕೊಟ್ಟಂಗನ ಹೆಂಗೈತದ ಒಳಗೆ ಕೀಲಿ ಹೆಂಗದ. ಸದ್ಗುಣಗಳು ಇದ್ರೆ ಮುಕ್ತಿನ ಇದ್ದಂಗದ. ಅದಕ್ಕೋಸ್ಕರವಾಗಿ ಬೇಡದ್ರೆ ಯಾರ ಹತ್ತಿರ ಬೇಡಬೇಕು. ಒಬ್ಬ ಮುಲ್ಲ ರಾಜನಂತೆ ಹೋಗಿ ಬೇಡಬೇಕಂತ ಹೋದ. ಆವಾಗ ರಾಜ ಪ್ರಾರ್ಥನಾ ಮಾಡಕತ್ತಿದ್ದ. ಏನು ಪ್ರಾರ್ಥನಾ ಮಾಡ್ತಿದ್ದ ಕೇಳಿದವ, ಏ ಪರಮಾತ್ಮ, ನನಗೆ ಆಚೆ ಕಡೆ ರಾಜ್ಯ ಅಂತ ನನಗೆ ಆಗೋ ಹಂಗೆ ಮಾಡು ಪರಮಾತ್ಮ ಅಂತ ಬೇಡಕತ್ತಿದ್ದ. ಇವ ಅಂದ, ಈ ತಿರುಕನ ಮನೆಗೆ ನಾ ಬೇಡಕ್ಕೆ ಬಂದೇನಿಲ್ಲ ಅನ್ನವ. ಗೊತ್ತಾತಾನ ಇಲ್ಲ, ಇವನ ಬೇಡಕ್ರೈತ ನಾನೇನು ಕೊಡ್ತಾನ ಅಂದಾನು. ಹೊಂಟ. ಯಾಕ್ರಿ ಮುಲ್ಲಾಜ್ ಯಾಕೆ ಹೊಕ್ಕಿರಿ, ಪಕೀರ್ರ ಯಾಕೆ ಹೊಕ್ಕಿರಿ ಅಂದವ. ನನಗೆ ಗೊತ್ತಾತು ಈಗ ಅಂದವ. ಏನು ಗೊತ್ತಾತು? ನಾ ತಿರುಕನ ಮನೆಗೆ ಬೇಡಕ್ಕೆ ಬಂದಂಗೆ ಆಗೈತಿ ಅಂದವ. ನೀನೋ ಹೋಗಿ ಬೇಡಕತ್ತಿದ್ದಿಲ್ಲ ಅವನು. ಹೋಗಿ ಕುಂತು ಬಿಟ್ಟತ್ತು ಮಸೀದ್ಯಾಗ. ಏನ್ರಿ ಕುಂತ ಯಾರಂತೆ ಹೋಗವಲ್ಲ, ಯಾರನ್ನ ಕೇಳವಲ್ಲ. ಜನ ನೋಡಿರು, ಏ ಪುಣ್ಯಾತ್ಮ ಜ್ಞಾನಿ ಅದಾನಪ್ಪ, ಅವ್ರು ತಾವು ರೊಟ್ಟಿ ಕೊಡಕತ್ತಿರು ಅನ್ನೋ ಕಡೆ. ರಾಜಾಗ ಸುದ್ದಿ ಇತ್ತು. ರಾಜ ಅಂದ, ನಾ ದೊಡ್ಡ ತಪ್ಪು ಮಾಡೇನೆ ಅಂತೇಳಿ ದಿವಸ ಅರಮನೆಯಿಂದ ಮಸೀದಿಗೆ ಹೋಗಕ್ಕೈತಿ ನೋಡ್ರಿ ಪ್ರಸಾದ. ಅಲ್ರಿ ಯಾರನ್ನ ಬೇಡಬೇಕು, ಯಾವುದನ್ನು ಬೇಡಬೇಕು ಅನ್ನೋದು ಗೊತ್ತಿಲ್ಲ. 2 ಉದ್ದಿನ ಕಡ್ಡೆ, 1 ತೆಂಗಿನಕಾಯಿ, ಅದ್ರಾಗ ಎಟ್ಟು ಬೇಡೋರು ಬಟ್ಟಿ ಭಾಳ ದೊಡ್ಡದು ಮುಂದೆ. ನಮ್ಮ ಹುಡುಗ ಚಲೋ ಹೆಣ್ಣು ಸಿಗಬೇಕು, ನಮ್ಮ ಹುಡುಗಿಗೆ ಚಲೋ ಗೌರ್ಮೆಂಟ್ ನೌಕರಿ ಇರಬೇಕು, ಹತ್ತಿರಬಾರ್ದು. ಇವೆಲ್ಲ ಟಿಪ್ಪಣಿ ಅಲ್ರಿ. ಏನು ಮನುಷ್ಯ ಬೇಡ್ತಾನೋ ಏನು ಬೇಡ. ಅದು ಶನಿವಾರ ದಿವಸ ಹಳ್ಯಾಗ ಬಂದಿದ್ದತ್ತು. ಆಕೆ ಅತ್ತಿ ಹಳ್ಯಾಗ ಇಡ್ಲಿ ಸಾಂಬಾರ ಚಟ್ನಿ ಮಾಡಬೇಕಾಯ್ತಲ್ಲ. ಚಟ್ನಿಗೆ ಕಾಯಿ ತೊಗೊಂಡು ಬಂದಳು. ಆಕೆಗೆ ಹನುಮಪ್ಪನ ವಾರ ಇವತ್ತು, ಅಲ್ಲೇ ಒಡೆದು ತರ್ಬೇಕಂತ ಹೇಳಿ ಹನುಮಪ್ಪಗೆ ಮುಟ್ಟಿದಂಗೆ ಆತತ್ತು. ಆಕೆದು ತಂದಾಳ. ಯಾರ ಸಲುವಾಗಿ? ಅವನ ಮುಂದೆ ಒಡೆದಳು. ಹೋಗಿ ಒಡೆದು ಹಾಲು ತಾನ ಕುಡಿದಳು. 2 ಹೋಳ್ಕಾನು ತಾನ ತೊಗೊಂಡು ನಡೆದಳು. ಯಾಕೆ ಚಿಗವ ಮತ್ತು ತೆಂಗಿನಕಾಯಿ ಒಡೆದಿ ಮತ್ತು ತೊಗೊಂಡು ನಡೆದಿ ಅಂದ. ಇಲ್ಲಪ್ಪ ಹಳ್ಯಾ ಬಂದಾನ, ಅದಕ್ಕೆ ಅವಂಗ ಇಡ್ಲಿ ಸಾಂಬಾರ ಮಾಡಿ ಚಟ್ನಿ ಮಾಡಬೇಕಾಗಿತ್ತ. ಇಂದು ಶನಿವಾರ ಹನುಮಪ್ಪಗಟ್ಟು ಮುಟ್ಲಿ ಅಂತ ಬಂದು ಹೊಡ್ಕೊಂಡು ಹೊಂಟಾಳತ್ತ. ಏನು ಮುಟ್ತಿ ಹನುಮಪ್ಪಗೆ? ಪುಚ್ಚುದು ಒಟ್ಟ ಅಲ್ಲಿ ಹನುಮಪ್ಪಗೆ. ಇಂಥ ಮಂದಿ ಅದ, ಏನು ಮಾಡ್ತೀವಿ, ಏನು ಮಾಡ್ತೀವಿ. ಆದ್ದರಿಂದ ಬೇಡುವನ ಭವ ಎರಡರಡಿಸಿದ ವೇಳೆಯು ಧೈರ್ಯವನಬ್ಬ. ಎರಡರಿಸಿದ ವೇಳೆಯು ಧೈರ್ಯವನ ಸಿರಿ ಒಡೆದು ಜೀವಿಸಿಯಳು ವಿನಯವನು. ಏನು ಬೇಡಬೇಕು, ಹೆಂಗೆ ಬೇಡಬೇಕು? ಪ್ರಪಂಚದಾಗ ಬರ್ತದ, ಏನೇನೇನೋ ಬರ್ತದೆ, ಏನೋ ಒಂದು ಕೆಟ್ಟ ಬರ್ತದ. ಆವಾಗ ಧೈರ್ಯ ಬೇಕಾಗ್ತದೆ. ಧೈರ್ಯ ಏನಾಗ್ತದೆ? ಹಗ್ಗ ತಗೊಂಡೆ ಕೆಲಸ. ಈಗಿನ ಹುಡುಗರಿಗೆ ಏನು ಬುದ್ಧಿಲ್ಲ. ಫೇಲ್ ಆದ್ರೆ ಹಗ್ಗನ. ಏನು ಮಾಡ್ತೀರಿ? ಇದು ಮನೋ ದೌರ್ಬಲ್ಯ ಅಂತಾರೆ ಇದಕ್ಕೆ. ಮನೋ ದೌರ್ಬಲ್ಯ. ಮನಸ್ಸು ಶಕ್ತಿಯುತ ಆಗ್ಬೇಕಾದ್ರೆ ಧ್ಯಾನ ಮಾಡ್ರಿ. ಯಮನು ಕೂಡ ನೀವು ಯುದ್ಧ ಮಾಡೋಟ್ಟು ತಯಾರಾಕತಿ. ಯಮನು ಕೂಡ ಯುದ್ಧ ಮಾಡೋಟ್ಟು ತಯಾರಾಕತಿ ಮನುಷ್ಯ. ಧ್ಯಾನ ಮಾಡ್ರಿ, ಪ್ರಣಾಮ ಮಾಡ್ರಿ, ಸಾಕಷ್ಟು ಒಳಗೆ ತಾಕತ್ತು ಬರ್ತೈತಿ. ಅದಕ್ಕೋಸ್ಕರವಾಗಿ ಎಡರಡಿಸಿದ ವೇಳೆಯು ಧೈರ್ಯವನ್ನು ಕೊಡು, ಸಿರಿ ಬಡಿದ ಜೀವಿಸು ವಿನಯ. ಎಲ್ಲಿ ಯಾವುದು ಕೊರತೆ ಅನ್ನೋದನ್ನ ನೋಡಿ ಹೆಂಗೆ ಶೋಧನೆ ಮಾಡ್ಯಾರ. ಕಷ್ಟದ ಕಾಲದಾಗ ಧೈರ್ಯನ ಅವಶ್ಯ ಅದ ಅಲ್ಲಿ ಅಲ್ರಿ. ಕತ್ತಲಾಗ ಬ್ಯಾಟ್ರಿ ಬೇಕಾಕತ್ಯ. ಹಗಲ 12 ವರ್ಷದ ಅದೇನು ಬ್ಯಾಟ್ರಿ ಬೇಕಾ? ಹಗಲತ್ತ ಇಲ್ಲ. ಹಂಗೆ ಕಷ್ಟಗಳು ಬಂದಾಗ ಧೈರ್ಯವನ್ನು ಕೊಡು ಪರಮಾತ್ಮ.
ವಿನಯ ಬರುವುದಿಲ್ಲ ಶ್ರೀಮಂತಿಗೆ ಬಂದಾಗ. ಶ್ರೀಮಂತಿಗೆ ಬಂದಾಗ ವಿನಯ ಬರಂಗಿಲ್ಲ. ಬಡತನಗಳು ಅಡಿಸಿದ್ರೆ ಬಸವನ ಬರೋದನಿಲ್ಲ. ಬಡತನಗಳು ಅಡಿಸಿದರೆ ಮೆಲ್ಲನೆ ಬಡತನ ಎಂಬ ಮಂತ್ರವಾದಿ ಬರಲು ಒಡನೆ ನುಡಿಯರಯ್ಯ. ಅಲ್ಲ ಸಿರಿ ಅದೇನು ಯಾರಿಗೂ ಗೊತ್ತಿಲ್ಲ. ಬಡತನ ಮಂತ್ರ ಬರಲು ಸಿರಿಗರೆ ಗರ ಹೊಡೆದವರು ನುಡಿಸಬಹುದು, ಸಿರಿಗರೆ ಹೊಡೆದವರು ನುಡಿಸಲಾಗದು. ಬಡತನವೆಂಬ ಮಂತ್ರವಾದಿ ಬರಲು ಒಡನೆ ನುಡಿಯವರಯ್ಯ. ಸಾಹುಕಾರಕ್ಕೆ ಬಂದ ನಮಸ್ಕಾರ ಸಾಹುಕಾರ ಹತ್ತಿರ್ತಾನೆ ನೀವು. ಬಡತಾನೆ ಬತ್ತಂದ್ರೆ ಇವನ ಮೊದಲು ನಮಸ್ಕಾರ ಅನ್ನಕ್ಕೆ ಶುರು ಮಾಡ್ತಾನೆ. ನೋಡ ಈಗ ಭಾಗ ಕೈತಿ ನೋಡ ಮನುಷ್ಯ. ಆವಾಗ ವಿನಯ ಬೇಕಾಗ್ತದೆ. ಹಿಂಗೆ ಯಾರಲ್ಲಿ ಬೇಡಬೇಕು, ಏನು ಬೇಡಬೇಕು, ನಾವು ಗುರುವನ್ನೆಲ್ಲರೇ ಬೇಡ್ರಿ ಅಥವಾ ದೇವರೆಲ್ಲರೂ ಕೊಡೋರು ಇಬ್ಬರೇ ಈ ಜಗತ್ತಿನಾಗ. ಅಲ್ಲ ಕೊಡೋರು ಇವರಿಬ್ಬರೇ. ಗುರು ಕೊಡಬಹುದು, ಈಶ್ವರ ಕೊಡಬಹುದು. ಈಶ್ವರ ಶ್ರೀಮಂತಿಕೆಯನ್ನು, ಸುಖವನ್ನು, ಭೋಗವನ್ನು ಕೊಡ್ತಾನೆ. ಗುರು ಮೋಕ್ಷವನ್ನು ಕೊಡ್ತಾನೆ. ಆದ್ದರಿಂದ ಗುರುವಿನೆಲ್ಲರೇ ಬೇಡ ಅಂತ. ಆದ್ದರಿಂದ ಬೇಡು ಹಾಡಿದರೆ ಹಾಡುವೆನು ಗುರುವಿನ, ಬೇಡಿದರೆ ಬೇಡುವೆನು ಗುರುವಿನ. ದೂಡಿ ಹೋದರೆ ಮಗು ತಾಯಿ ಬಿಟ್ಟು ತೊಲಗುವುದೇ. ತಾಯಿ ಸಿಟ್ಟು ಬೆದ್ದ ಆ ಹುಡುಗನು ಯಾವ್ದಂದ್ರೆ ಹುಡುಗ ಏನು ಹೊಕ್ಕತಿ ಮತ್ತು ತಾಯಿ ತೆಕ್ಕ ಹೊಕ್ಕತಿಲ್ಲ. ಗುರು ಅಕಸ್ಮಾತ್ ನಿನ್ನ ದೂಡಿದರೂ ಕೂಡ ನಿನಗೆ ಗತಿ ಮತ್ಯಾರಿಲ್ಲ, ಮತ್ತೆ ಅಲ್ಲೇ ಹೋಗ್ಬೇಕಾಗ್ತದಪ್ಪ. ಆದ್ದರಿಂದ ನೀಡು ಸನ್ಮತಿಯನ್ನು ಸೇರಿಸಿ ಪುತ್ರ ಯೋಗೀಶ. ನಾನು ಸಾಮಾನ್ಯ ಮನುಷ್ಯ, ನಿನ್ನ ಚರಿತ್ರೆ ಬರೆಯೋ ಸಾಮರ್ಥ್ಯ ನನಗಿಲ್ಲ. ನೀನೇ ನನಗೆ ಏನು ಮಾಡುವಂತಿಕೆ ಆದರೆ ಸನ್ಮತಿಯನ್ನು ನೀಡು. ಡೊಂಕು ಕಬ್ಬಿನ ತಿದ್ದೊಡೆತ ಶಂಕಿಸಿದ ಸುತ್ತಿಗೆಯಲ್ಲೊಡೆಯವರು. ಮಜಾತ್ ಹ್ಯಾಂಗೆ ತಿಳಿಯಾಕ ಬಂತು, ಸಿದ್ಧಾರ್ಡು ಹ್ಯಾಂಗೆ ಹಾಕಿದು, ನನಗೆ ಈಗ ಆಶ್ಚರ್ಯ ಅನ್ನಿಸ್ತದ. ನನಗೆ ಈಗ ಇದು ನಾನು ಬರ್ದಾನೇನು ಹಿಂಗೆ ಅನ್ನಿಸ್ತದ ರೀ. ಇದೊಂದು ಚಂದ ಪದ್ಯ ಅದ ನೋಡ್ರಿ, ಚಂದದ ಏನ್ರಿ. ಏನತಾನ, ಡೊಂಕು ಕಬ್ಬಿನ ತಿದ್ದೊಡೆತ ಶಂಕಿಸಿದ ಸುತ್ತಿಗೆಯಲ್ಲಿ ಒಡೆಯರು. ಕಬ್ಬಿನ ಡೊಂಕ ಇರ್ತೈತೆ, ಅದನ್ನ ತಿದ್ದು ಸಾಕ ಕಂಬರ್ ಅಂತಕ್ಕೆ ಹೋಗ್ಕಾನ. ಕಂಬರ್ ಏನು ಮಾಡ್ತಾನೆ, ಕಾಸ್ತಾನ, ಮೆದು ಆಕ್ಕತ್ತೆ. ಆವಾಗ ಸುತ್ತಿಗೆಲೆ ಹೊಡಿತಾನೆ. ಸುತ್ತಿಗೆನೂ ಕಬ್ಬಿಣದ ಅದಲ್ಲ, ಡೊಂಕಾದದ್ದು ಕಬ್ಬಿನ ಎರಡರೊಳಗು ಒಂದೇ ಅದ. ಎರಡರೊಳಗು ಅದನ್ನು ಡೊಂಕು ಕಬ್ಬಿನ ಸುತ್ತಿಗೆ ಎರಡಲ್ಲಿ ಲೋಹ ತಾನೊಂದು. ಆ ಡೊಂಕಿನ ಕಬ್ಬಿನ ಅದಾತಿ ಸುತ್ತಿಗೆಯೊಳಗು ಲೋಹ ಒಂದೇ ಅದ. ಡೊಂಕು ಶಿಷ್ಯನೇ ತಿದ್ದೊಡೆತ ಶಂಕೆಯೇತಗೆ ಗುರು ತಿದ್ದುವ. ಶಿಷ್ಯನ ಡೊಂಕ ಗುರು ತಿಂತಾರೆ ಅದಲ್ರಿ. ಅವ್ರ ಹೊರತ ಮತ್ತಾರು ಈ ಡೊಂಕ ತಿದ್ದವ್ರಿಲ್ಲ ಅದಲ್ರಿ. ಈ ಡೊಂಕ ಸುತ್ತಿಗೆಯಲ್ಲಿ ಹೆಂಗೆ ಹೊಡೆದ ಸರಳ ಮಾಡ್ತಾರಲ್ಲ, ಆಗ ಅದೆರಡು ರೋಹತ್ತು ಒಂದೇ ಅದ. ಶಿಷ್ಯನ ಭ್ರಾಂತಿ ರೂಪವಾದ ಡೊಂಕವನ್ನು ತಿದ್ದುವುದಾದರೆ ಸುಜ್ಞಾನದ ಗುರುವೇ ಬೇಕು ಅದಲ್ರಿ. ಸುಜ್ಞಾನದ ಗುರುವೇ ಬೇಕು. ಭ್ರಾಂತಿಯಿಂದ ಶರಣಾಗತನಾಗುವ ಶಿಷ್ಯನಲ್ಲಿ ಆಗಲಿ, ಅವನು ತಿದ್ದಿ ಸರಳ ಮಾಡುವ ಸದ್ಗುಣ ಆಗಲಿ, ಏನದ ಅಂತ ಕೇಳ ಇವರಿಬ್ಬರಲ್ಲಿ ನಿರಾಡಂಬರವಾದ ಬ್ರಹ್ಮ ಒಂದೇ ಅದ ನೋಡಿ ಅದಲ್ರಿ. ಹೊಡಿಸ್ಕೊಳ್ಳೋದ್ರಾಗೂ ಕಬ್ಬಿಣದ, ಹೊಡಿದ್ರಾಗೂ ಕಬ್ಬಿಣದ. ಭ್ರಾಂತಿಯನ್ನು ತಿದ್ದಿಸ್ಕೊಳಕ್ಕೆ ಬಂದವ ಶಿಷ್ಯನಲ್ಲೇನು ಬ್ರಹ್ಮವೇ ಅದ. ಭ್ರಾಂತಿಯನ್ನು ತಿದ್ದುವ ಗುರುವಿನಲ್ಲೂ ಬ್ರಹ್ಮ ಅದ. ಆದ್ದರಿಂದ ಈ ಕಾಣಬರುತ್ತಿರುವ ಗುರು ಶಿಷ್ಯರ ಜ್ಞಾನ ಅಜ್ಞಾನ ಭ್ರಮೆಗಳೆಲ್ಲವೂ ಆ ಪರಬ್ರಹ್ಮದ ಲೀಲೆಗಳಾಗಿದ್ದಾವೆ. ಪರಬ್ರಹ್ಮನೇ ಶಿಷ್ಯ ಆಗಿರ್ತತೆ, ಪರಬ್ರಹ್ಮನೇ ಗುರು ಆಗಿ ಬಂದಿರ್ತಾನೆ. ಇವೆರಡರಲ್ಲಿ ಏನದ, ಬ್ರಹ್ಮ ಒಂದೇ ಅದ, ಬ್ರಹ್ಮವೇ ಅದ. ಅದರಂತೆ ಯಾಕೆ ಬಂದೆನು ಎನ್ನ ನೀ ಭೂಲೋಕ ಕೆಳೆಯ ತಂದವರು ಆರು. ಯಾಕೆ ಅನಗಿ ಹುಟ್ಟು ಸಾವುಗಳೆಂಬ ಯೋಚನೆಯು ಯಾಕೆ ಜೀವರ ಮತಿಗೆ ಬಾರದು. ಏಕೆ ಭ್ರಾಂತಿಯ ಬಲೆಗೆ ಸಿಲುಕಿದೆ. ಶೋಕವೇ ಸುಖವೆಂಬ ಮಾಯೆಯ ಲೀಲೆ ಎಂತಹುದು. ದುಃಖ
ದುಃಖವನೇ ಸುಖರೆಂಬ ರವಿವೇಕಿಗಳು. ನಿಜಗೊಂಡ್ರು, ದುಃಖವನೇ ಸುಖವೆಂಬ ಅವಿವೇಕಿಗಳು. ದುಃಖ ಸುಖದ ಸೋಗ ಹಾಕೊಂಡು ಬಂದದ, ಗೊತ್ತಿಲ್ಲ ಅವನಿಗೆ ಅಲ್ರಿ. ಆ ರಾಮಚಂದ್ರಂತೆ ಕ್ಯಾಕೋ ಬಂದಳತ್ ನೋಡಿ, ಮೂಗು ಕುಶ್ಕೊಂಡ ಕ್ಯಾಕ ಯಾರಕ್ಕೆ? ಶೂರ್ಪನಖೆ. ಶೂರ್ಪನಖೆ ಸುಂದರ ರೂಪ ತೊಗೊಂಡು ಬಂದಳತ್, ನಾನೇನು ಮದುವೆ ಹಾಕೋತಾನ ಅಂತೇಳಿ ಗೊತ್ತಾತ ಅವನಿಗೆ. ಅಲ್ಲಿದಾನ ನೋಡಿ ಲಕ್ಷ್ಮಣ, ಅಲ್ಲಿ ಹೋಗ, ನನ್ನ ಲಗ್ನ ಆಗೈತಿ ಅವ್ನು ಆಗಿಲ್ಲ ಹೋಗಾನ. ಅವನು ಗುರ್ತ ಮಾಡಿದ ಇದು 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 ರಾಕ್ಷಸ ಅಂತ ಹೇಳಿ ತಿಳ್ಕೊಂಡು, ಸುಂದರ ರೂಪರ ಮ್ಯಾಗ ಸುಂದರ ಅದ, ಇದು ರಾಕ್ಷಸ ಗೊತ್ತ, ಮೂಗಕ್ಕೆ ಓದತ್ತಾಕಿದು. ಮುಂದೆ ಶುರುವಾತ ರಾಮಾಯಣ. ಹಂಗೆ ಇಲ್ಲಿ ಏನಂತಾರ, ಯಾಕೆ ಬಂದು ನೀ ಅನ್ನನ ಈ ಭೂಲೋಕ ಕೇಳಿ ತಂದವರು ಯಾರು? ಯಾಕೆ ಎನಗೆ ಹುಟ್ಟು ಸಾವುಗಳೆಂಬ ಯೋಚನೆಯು ಯಾಕೆ ಜೀವನ್ಮತಿಗೆ ಬಾರದು? ಈ ತಿಲ್ಯಾಗ ಒಮ್ಮೆಲೆ ಬರ್ಬೇಕಲ್ಲ, ನಾ ಯಾಕೆ ಹುಟ್ಟಿ ಬಂದಿರಬೇಕು ಎಂದರೆ ಬಂದೈತೇನೆ ಈ ತಿಲ್ಯಾಗ? ಅದ್ಯಾಕೆ ಬರ್ತೈತಿ? ಅದು ಪುಣ್ಯ ಇಲ್ದವ್ರಿಗೆ ಬರಂಗಿಲ್ಲ. ಅದು ಪುಣ್ಯವಿಲ್ಲದವ್ರು ಅದಂತೂ ತೋಕೆ ದೊರಕೊಳ್ಳು. ಮೈತ್ರಿ ಹಾಗೂ ಕಾತ್ಯಾಯನಿ ಇಬ್ಬರು ಪತ್ನಿಯರು ಸಾಕಷ್ಟು ಗಳಿಸಿದ್ದವ. ಏನು ಯಾಜ್ಞವಲ್ಕ್ಯ ಮಹರ್ಷಿ ಸಾಕಷ್ಟು ಗಳಿಸಿದ. ಇನ್ನು ಸಂಸಾರದಾಗಿದ್ರೆ ನನಗೆ ಜೀವಮುಕ್ತಿ ವಿಲಕ್ಷಣ ಆನಂದ ಸಿಗುವುದಿಲ್ಲ, ಸನ್ಯಾಸಿ ಆಗಬೇಕು ಅಂತ ತಿಳ್ಕೊಂಡ ಇಬ್ಬರು ಕರೆದ. ತಾನು ಗಳಿಸಿದ ಎಲ್ಲ ಆಕಳುಗಳನ್ನು ಬೆಳ್ಳಿ ಬಂಗಾರ ಸಂಪತ್ತನ್ನು 2 ಭಾಗ ಮಾಡಿದ. ಇದನ್ನು ನೀ ತಗೋ, ಇದನ್ನು ನೀ ತಗೋ, ನಮ್ಮನ್ನು ಬಿಟ್ಟು ಬಿಡ್ರಿ ಅಲ್ರಿ. ಮನೆಗೆ ಹೋಗಿ ಹಿಂಗೆ ಅಂತೀನಿ ಮತ್ತು ಎಲ್ಲ ಕೂಡಿಸಿ ಹೇಳುವಾಗ ಹೆಚ್ಚು ಕಡಿಮೆ ಆಗಿ ಮತ್ತು ವೈರಾಗ್ಯ ಬಂದು ನಾನು ಬಿಟ್ಬಿಟ್ಟು ನಾ ಹೋಗೋದಂತ ಹಿಂಗೆ ಅನ್ಕಿದ್ದೀರಿ. ಆಕೆ ಕತ್ತಾನೆ ತಗೊಂಡಳು. ಆಕೆ ತಗೊಳಿಲ್ಲ ನೋಡ್ರಿ, ಯಾರಕ್ಕೆ? ಮೈತ್ರ. ಬಾ ಬಾ ಬಾ, ನೀವು ಇದನ್ನೆಲ್ಲ ಯಾಕೆ ಬಿಟ್ಟು ಹೋಗ್ತೀರಿ ಅಂತ ಕೇಳಿದಾಳಕ್ಕೆ. ಇದ್ರಾಗ ಸುಖ ಇಲ್ಲ ಅಂದವ, ಸತ್ಯವನ್ನ ಹೇಳಿದ. ಇದ್ರಾಗ ಸುಖ ಇಲ್ಲ ಅಂದ್ಕೊಂಡು ಯಾಕೆ ಅಂದಳು, ಸುಖ ದುಃಖ ನಮ್ಮ ಕೊಳ್ಳಿಗೆ ಹಾಕಿ ನೀವು ಆ ಕಡೆ ಕೊಕ್ಕಿರಿ ಅಲ್ಲ, ನಾನು ನಿಮ್ಮ ಕೂಡ ಬರ್ತಾನೆ ಅದ್ರಾಗೆ. ಮತ್ತೇನದ, ನಾನು ನಿಮ್ಮ ಕೂಡ ಬರ್ತಾನ ಅಂದ ಕೂಡಲೇ ಮತಿಯುಂಟೆ ಜಡರಿಗೆ ಅದ್ವೈತ ನರಿಯಲ್ಕೆ ಸತಿ ನೀನೇ ಸುಕೃತಿ ಪೇಳುವನು ಕೇಳೋ ಶುರುವಾತ್ ನೋಡ್ರಿ. ಆ ಉಪನಿಷತ್ತನ್ನು ತಂದ ನಿಜಗುಣ ಶಿವಯೋಗಿ ಪರಮಾನುಭವಬೋಧೆ ಅಲ್ರಿ. ಹಾಗೆ ಯಾಕೆ ಈ ಮತಿಯೊಳಗೆ ನಾ ಯಾಕೆ ಹುಟ್ಟಿ ಬಂದಿನಿ ಅನ್ನೋದು ಗೊತ್ತಾಗವಲ್ದು. ಯಾಕೆ ಅಂದ್ರೆ ಪುಣ್ಯದ ಕೊರತೆ ಅದ. ಪುಣ್ಯದ ಜೋರಾದ ಬತ್ತು ಅಂದ್ರೆ ನೀವು ಮನ್ಯಾಗ ನಿಂದ್ರಂಗೆ ಇಲ್ಲ, ಹಂಗೆ ಇರ್ತೈತೆ ಅದು, ಏಟ ಹಂಗಿರ್ತೈತೆ ಅದು ಅಲ್ರಿ. ನಾ 1 ತಿಂಗಳು ಉಪವಾಸ ಮಾಡೀನಿ, ಸನ್ಯಾಸಿ ಅಕ್ಕನ ಅಂತೇಳಿ 1 ತಿಂಗಳು ಉಪವಾಸ ಮಾಡೀನಿ. ಅಂದ್ರೆ ಕಡೆಗೆ ನಮ್ಮಪ್ಪನು ಭಾಳ ಶಾಣೆ ಅದ, ಕರ್ಕೊಂಡು ಹೋಗಿ ಕೊಡಿಸಿ ಬಿಟ್ಟ ಸನ್ಯಾಸಿ ಆಶ್ರಮ. ಕೊಡಿಸಿ ಬಳಿಕ ನಮ್ಮ ಗುರುಗಳು ಪತ್ರ ಬರೆದ್ರು, ನಿಮ್ಮ ಹುಡುಗನಿಗೆ ನಾವು ಸನ್ಯಾಸಿ ದೀಕ್ಷೆ ಕೊಟ್ಟಿದ್ದೇವೆ. ನಮ್ಮವ್ವ ಒಂದಿಟ್ಟ ಓಡಾಡತ್ತಳು. ನಮ್ಮಪ್ಪ ಪತ್ರ ಬರ್ತಿದ್ದ, ಈಗ ನೆನಪಕ್ಕೈತಿ ನನಗೆ. ಏನು ಅವ ಏನು ಬರೆದಿದ್ರು ನಮ್ಮ ತಂದೆ ಅಂದ್ರೆ, ನಮ್ಮ ಮಗನಿಗೆ ಸನ್ಯಾಸಿ ದೀಕ್ಷೆ ಕೊಟ್ಟಿದ್ದು ಸಂತೋಷ ಆಗ್ಯದ, ಆದರೆ ಆ ಭಿಕ್ಷದ ಸಾಧನೆ ಮಾಡಬೇಡ್ರಿ, ಅವನಿಗೆ ವಿದ್ಯಾ ಕೊಡ್ರಿ ಅಂತ ಬರ್ದಿದ್ದ. ಏನು ಜೀವನ ಅದು. ಹಸಿವೆ ಆತಂದ್ರೆ ಅಡುಗೆ ಮನೆಗೆ ಹೆಂಗೆ ಹೋಗ್ತೀರಿ ಅಲ್ಲ ನೀವು? ಒಲೆಯಲ್ಲಿ ಅಟ್ಟು ಉಂಬವರುಂಟು, ತಲೆಯಲ್ಲಿ ಅಟ್ಟು ಉಂಬವರಿಲ್ಲ. ಒಲೆಯಲ್ಲಿ ಅಟ್ಟು ಉಂಬಡೆ ಹೊಗೆಯುಂಟು, ಧಗೆಯುಂಟು. ತಲೆಯಲ್ಲಿ ಅಟ್ಟು ಉಂಬಡೆ ಹೊಗೆಯಿಲ್ಲ, ಧಗೆಯಿಲ್ಲ ಕಾಣ ಗುಹೇಶ್ವರ. ಈ ತಲೆಯಾಗಟ್ಟು ಊಟ ಇದು ಅಲ್ರಿ. ಅಲ್ಲಿ ರಗಡ ಹೊಗೆ ಬಿಡಿಸ್ಕೊಂಡು ಬಂದ್ರಿ ಏನು, ಅಲ್ಲೇನು ಉಪ್ಪು ಬಿಡೋದಿಲ್ಲ. ಮತ್ತು 3 ತಾಸಿಗೆ ಅಡುಗೆ ಮನೆ ಕಡೆ ಹೋಗ್ತಾನ. ಮತ್ತು ಮಧ್ಯಾಹ್ನಕ್ಕೆ ನಾವು ಊಟ ಭಾಳ ಆಗೈತಿ, ಸಂಜೆದಾಗ ಏನು ಮಾಡಿಬೇಡ್ತಾನ. ಮತ್ತು ಏನಾರು ಹೇಳ್ತೇನು ಏನಿದು ಹರಕ್ಕೆ ಚೀಲ ತುಂಬ್ಸಾ ಹೊಂಟಾನ. ಇದನ್ನು ಇದೇನು ತುಂಬುದು ಅಲ್ಲೋ ಪುಣ್ಯಾತ್ಮ. ಆದ್ದರಿಂದ ಯಾಕೆ ಜೀವನ ಮತಿಗೆ ಬಾರದು, ಏಕೆ ಭ್ರಾಂತಿಯ ಬಲೆಗೆ ಸಿಲುಕಿದೆ, ಶೋಕವೇ ಸುಖವೆಂಬ ಮಾಯ ಲೀಲೆ ನೋಡಂದ. ಮಾಯ
ಸಾಸಿವೆಯಷ್ಟು ಸುಖಕ್ಕೆ ಸಾಗರದಷ್ಟು ದುಃಖ ನೋಡ. ಹಾಡುದು ಮತ್ತು ಅಲ್ಲೇ ಇರುವುದು. ಎಲ್ಲಿ ಎಷ್ಟು ಸಾಗರದಾಗ ದುಃಖ ಎಟ್ಟತ್ತೆ ಅಲ್ಲೇ ಇರೋದು. ಮತ್ತು ಸಾಸಿವೆ ಎಷ್ಟು ಸುಖ ಐತಿ ಅಂತ ಹಾಡೋದ, ಮಟ್ಟದ ಕಡೆ ಆಯಂಗ ಇಲ್ಲ ಅಲ್ರಿ. ವಿಚಿತ್ರ. ಬುದ್ಧಿಗಿಂತಲೂ ಹೃದಯ ಬೇಕು. ಬುದ್ಧಿ ಬ್ಯಾರೆ, ಹೃದಯ ಬ್ಯಾರೆ. ಪರಿಪಕ್ವ ಹೃದಯರಲ್ಲದ ಅಂತ ಹೊರತು ಪರಿಪಕ್ವ ಬುದ್ಧಿ ಅಲ್ಲದ ಅನ್ಲಿಲ್ಲ. ಅರ್ಥ ಆತ? ಪರಿಪಕ್ವ ಹೃದಯ ಒಂದೈತಿ, ಅಲ್ಲಿ ಸದ್ಗುಣಗಳು ಅಲ್ಲ ಅಲ್ಲಿ ಪರಿಪಕ್ವ ಆಗ್ಬೇಕಾದ ಹೃದಯ. ಬುದ್ಧಿ ಹರ್ತಿದ್ರೆ ಕೆಲಸ ಆಗಂಗಿಲ್ಲ. ಏನು ಪಂಡಿತ ಆಗಬಹುದು, ಜ್ಞಾನ ಆಗೋದಿಲ್ಲ. ಬುದ್ಧಿ ಹರಿತಿದ್ರೆ ಏನಾಗ್ಬೋದು? ಜ್ಞಾನ. ಜ್ಞಾನ ಅಂದ್ರೇನು? ಶಬ್ದಜ್ಞಾನ ಮುಂದೆ ಬರ್ತೈತೆ ಅದು ನೋಡಿ. ಆದ್ದರಿಂದ ಅಂತಹ ಜ್ಞಾನವನ್ನು ಕೊಡ್ತಕ್ಕಂಥ ಗುರು ಅಂತ ತಿಳ್ಕೊಂಡೆ. ಯಾವಾಗ 15ನೇ ವರ್ಷನಾಗನೇ ಶಿವಪುತ್ರ ಸ್ವಾಮಿ ಗುರುಗಳನ್ನು ಹುಡುಕಾಡ್ಲಕ್ಕೆ ಶುರು ಮಾಡಿದ್ದಾರೆ. ಸಿದ್ಧಾರ್ಥ ಗುರುಗಳನ್ನ ಹುಡುಕಾಡಕ್ಕೆ ಎಷ್ಟು ಕಷ್ಟಪಟ್ಟಾರೆ ನಿಮಗೆಲ್ಲ ಗೊತ್ತದ ಅಲ್ರಿ. ಎಷ್ಟು ಹುಡುಕಾಡಿದ್ರು. ಶ್ರೋತ್ರಿಯನೂ ಬ್ರಹ್ಮನಿಷ್ಠನೂ ಇರಬೇಕು ಅಲ್ರಿ. ಉಪವಾಸ, ವನವಾಸ. ಅವನು ಕೂಡ ಭೀಮ ಸೋಮ ಸಾಕಪ್ಪ, ನಮಗೆ ಆಗೋದಿಲ್ಲ ಅಂದ್ರೆ ಅವರು. ನಮಗೆ ಗುರುಗಳ ಸೇವಾ ಅಂದ್ರೆ ನಾನು ಏನ್ರಿ ಉಣ್ಣಾಕ ನನಗೆ ಸಿಗ್ತೈತೆ ನಾ ತಿಳ್ಕೊಂಡಿದ್ದೀವಿ ಮಾರಾಯ. ಈ ಕಷ್ಟ ನಮಗೆ ಆಗೋದಿಲ್ಲ. ಅದಕ್ಕೆ ಅವ್ನು ಸಿದ್ದಪ್ಪ ಅಂದ, ನೀವು ಮನೆಗೆ ಹೋಗ್ರಿ, ಅಲ್ಲೇ ಗುರುವಿನ ಸ್ಮರಣೆ ಮಾಡಿರಿ. ಪಕ್ವ ಆಗ್ಬೇಕಲ್ರಿ. ಪಕ್ವ ಅಂತಂದ್ರೆ ಗಿಡದಾಗಿನ ಹಣ್ಣು ಹರಿಬೇಕಾಗಿಲ್ಲ, ತಾನೇ ಬೀಳ್ತದೆ. ಹೃದಯ ಪಕ್ವ ಅಂತಂದ್ರೆ ಓಡಿ ಬಂದು ಸದ್ರನ ಕಾದ ಮ್ಯಾಗ ಬೀಳ್ತಾನವ ಮನುಷ್ಯ. ಓಡಿ ಬಂದು ಬೀಳ್ತಾನೆ. ಪಕ್ವ ಆಗ್ಬೇಕು ಅಲ್ರಿ. ಆದ್ದರಿಂದ ಹೃದಯದೊಳಗೆ ಅದಾನವ. ಹೊರಗೆತ ಚಂದ್ರಾದಿ ಲೋಕಗಳ ಅರಿವ ವಿಜ್ಞಾನಿಗಳ ಬುದ್ಧಿಯು ಮಜ. ಹೊರಗೆ ಚಂದ್ರಾದಿಗಳ ಲೋಕಗಳ ಅರಿವ ವಿಜ್ಞಾನಿಗಳ ಬುದ್ಧಿಯು ಅರಿಯದೇಕೆ ಕಿಂತನ ಒಳಗೆ ತುಂಬಿರುವ ಆತ್ಮತತ್ವವನ್ನು ಅರಿಯದೇಕೆ ಇಂತೊಳಗಿರುವ ಆತ್ಮತತ್ವವನ್ನು ಹೊರಗೆ ಹುಡುಕಿದರೆ ಆತ ಸಿಗುವನೆ. ಚಂದ್ರಲೋಕದಾಗ ಯಾರು ಸಿಕ್ಕಾನು? ಪರಮಾತ್ಮ. ಮಂಗಳಲೋಕದಾಗ ಸಿಕ್ಕಾರಣ? ಕಲ್ಲು ತಂದಿರ ಬಿಡು. ವ್ಯಾವಹಾರಿಕವಾಗಿ ನಮ್ಮ ಉದ್ದೇಶ ಏನು? ಮೋಕ್ಷ ಅಲ್ರಿ. ಅದಕ್ಕೋಸ್ಕರವಾಗಿ ಹೊರಗೆ ಹುಡುಕಿದರೆ ಆತ ಸಿಗುವನೆ. ಅರಿಯಬೇಕೆನ್ನಲು ಆತ್ಮ ದೂರನೇ. ಮಂಗಳಲೋಕ ಚಂದ್ರಲೋಕ ಎಷ್ಟು ದೂರದ? ನಮ್ಮ ಆತ್ಮ ನನಗೆ ಎಷ್ಟು ದೂರದ? ನಾನೇ ಆತ್ಮ ಅದೀವೋ ಯಪ್ಪ. ಅದು ದಿಕ್ಕು ತಪ್ಪೆ ಹಿಂಗೆ ಹೊಂಟದೆ. ಮತ್ತೇನದ? ಎಲ್ಲಿ ಹೋಗ್ಬೇಕು ಆ ಕಡೆ ಹೊಂಟಿಲ್ಲ, ದಿಕ್ಕು ತಪ್ಪದ. ಆದ್ದರಿಂದ ಹೊರಗೆ ಹುಡುಕಿದರೆ ಆತ ಸಿಗುವನೆ. ಅರಿಯಬೇಕೆನ್ನಲು ಆತ್ಮ ದೂರನೇ. ತನ್ನಿರವ ಪರೀಕ್ಷಿಸದಿಹುದೇ ತಾನ ಜ್ಞಾನ ಅಜ್ಞಾನದ ಅಚ್ಚರ್ಯ. ಇದಕ್ಕೆ ಅಜ್ಞಾನ ಅಂತ ಕರೀತಾ ಇದ್ದಾರೆ ಅಂತ. ಗುರಿಯತಾನಿರಬೇಕು. ಗುರಿಯತಾನಿರದವನು ನಾಡಿನ ಅರಸತಾನಾಗಿದ್ದರೇನದು? ಬರಿಯ ಭ್ರಮೆಯಲ್ಲಿ ಬೀಳುವತ ಸಂಸಾರ ಚಕ್ರದಲ್ಲಿ ಅಲ್ಲ. ಗುರಿ ಇಲ್ಲದ ಮನುಷ್ಯ ಅರಸಾಗಿದ್ದರೆ ಏನದು? ಅವ ಮತ್ತೆ ಪುನರಪಿ ಜನನಂ ಪುನರಪಿ ಮರಣಂ. ಅವು ಮತ್ತೆ ಹುಟ್ಟುದು ಸಾಯುದು ಅದರೊಳಗರು ಹೋಗ್ತಾ ಇದ್ದಾನೆ. ಹರಿಯುವ ಹಳ್ಳವು ನದಿಯ ಕೂಡ್ತ ಹರಿದು ಸಾಗರ ಸೇರುತ್ತಿಹುದದ ಅರಿಯಬಾರದೆ ಮಾನವಂತರು ತಮ್ಮ ಬದುಕಿನಲ್ಲಿ. ಹರಿಯುವ ಹಳ್ಳ ನಮಗೆ ಬುದ್ಧಿ ಹೇಳ್ತದೆ ಅಂತದು ಗೊತ್ತಾಕತ್ತೇನೆ ಇಲ್ಲ? ಹರಿಯುವ ಹಳ್ಳ ಯಾಕಡೆ ಹೋಗ್ತೈತಿ? ನದಿ ಸೇರ್ತೈತಿ. ನದಿ ಮೂಲಕ ಎಲ್ಲಿ ಹೋಗ್ತೈತಿ? ತಾ ಎಲ್ಲಿಂದ ಬಂದಿತ್ತೋ ಅದ್ರ ಹೇಳ್ತೈತಿ ಅದು ಹಳ್ಳ. ಈ ಮನುಷ್ಯಕ್ಕೆ ತಿಳಿವಲ್ತು ನೋಡಿ. ಏನು ಮಾಡ್ತಿ? ನನ್ನಂಗೆ ನೀನು ಸತ್ಸಂಗದಾಗ ಹೋಗು. ಸಾಗರಕ್ಕೆ ಮುಟ್ಟಿಸ್ತಾರೆ ಸತ್ಸಂಗದಾಗ ಅವರು. ತಿಳಿತಾ? ಅಂಟಪ್ಪ ಕೈಯಾಗ ಚೀಲ ಆಡ್ಕೊಂಡು ಎಲ್ಲಕ್ಕಿಪ್ಪ ನಾ ಹೆಂಡತಿ ಕೂಡ ಜಗಳಾಡೇನಿ. ನಾ ಹೋಗಾವ್ ಎಲ್ಲಿ ಹೋಗ್ತೀರಿ ತಚ್ಚದು ನಾನು ಕೇಳಬೇಡ, ನಾ ಹೇಳಂಗಿಲ್ಲ. ಆದ ಬಸ್ ಹತ್ತಿದ. ಬಸ್ಸಿನ ಟಿಕೆಟ್ ಹಿಡ್ಕೊತ ಬಂದ. ಎಲ್ಲಿಗೆ ಅಂತ ಕೇಳಿದವ.
ಏನೋ ಕಂಡಕ್ಟರ, ನಾನು ಆದ ಹೆಂಡ್ತಿಗೆ ಹೇಳಿಲ್ಲ ಎಲ್ಲಿ ಹೋಗ್ತೀನಿ ಅನ್ನೋದನ್ನ. ಯಾವುದೋ ಕಂಡಕ್ಟರ್ ನಿನಗೆ ಹೇಳ್ಯ ಅವಂದ ಇದು ಹುಚ್ಚರ ಆಸ್ಪತ್ರೆಯಿಂದ ಬಂದೈತಿ ಆಶ್ರಮ. ನಮ್ಮದು ಹಂಗಾಗೈತಿ, ಗೊತ್ತಾ ಇಲ್ಲ ಎಲ್ಲಿ ಹೊಕ್ಕಿ ಅನ್ನೋದು ಗೊತ್ತಾ ಇಲ್ಲ ನೋಡ್ರಿ. ಏನು ಮಾಡ್ತೀರಿ? ಹಂಗೆ ಹೊಂಟೆ, ಹಂಗೆ ರೊಕ್ಕ ಗಳಿಸಿದ, ಹಂಗೆ ಮನೆ ಕಡಿಸಿದ, ಹಂಗೆ ಆತ. ಏನಾತು ಕಡೆಗೆ ಏನಾಕತಿ? 4 ಜೋಡಿ ಚಪ್ಪಲ್ ಗೊತ್ತ ನೆನಪತ್ತಿಲ್ಲ? 4 ಜೋಡಿ ಚಪ್ಪಲ್ ಬರುವ. ಆದ್ದರಿಂದ ಶರಣ ಸಂಗವ ತಾನೇ ಮಾಡುತ್ತ ಗುರುವಿನ ಚರಣವನ್ನು ಪಿಡಿಯುತ್ತ ಪರಮ ತತ್ವ ನರಿದು ಗುರಿಯನು ತೇರುತಿಹನು. ಹರಿವ ಹಳ್ಳವು ಹೇಳುತ್ತಿರಲದ ಅರಿಯದ ಕಟ ಮಂದ ಭಾಗ್ಯನು ಮರುಳುತ್ತಾ ಬೀಳುವನು ಭವ ಸಂಸಾರ ಕೂಪದಲ್ಲಿ. ಹರಿಯುವ ಹಳ್ಳ ಹೇಳ್ತತಿವ ನಿನಗೆ, ಮನುಷ್ಯ ಹುಟ್ಟ್ಯದಿ. ನಾ ಹೆಂಗೆ ಆ ನದಿ ಕೂಡಿ ಹೋಗಿ ಸಾಗರ ಸೇರ್ತನಲ್ಲ, ಹಂಗೆ ನೀನು ಸತ್ಸಂಗ ಹೋಗ. ಸಿದ್ಧಾರ್ಥ ಮಠದಾಗ ನಡೆದತಿ, ಅಲ್ಲಿ ಹೋಗು ನೀನು. ಅವ್ರು ಕೂಡ ಅದು ಎಲ್ಲಿ ಹೊಕ್ಕತಿ ಅಲ್ಲಿ ಹೋಗ್ತಿ ಅಂತ ಹೇಳ್ತಾ ಇದ್ದಾರಲ್ಲ. ಹಂಗಾರೆ ಅದು ಎಲ್ಲಿ ಹೊಕ್ಕತ್ರಿ? ನಾಳಿನ ದಿವಸ ಆ ವಿಷಯವನ್ನು ಚಿಂತನೆ ಮಾಡೋಣ. ಸದ್ಗುರುನಾಥ ಮಹಾರಾಜ್